ಎಲ್ಲರಿಗೂ ನಮಸ್ಕಾರ. ಸಂಬಂಧಗಳು ಸ್ವರ್ಗದಲ್ಲೇ ಬೆಸೆದು ಭೂಮಿ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಜೊತೆ ಭೂಮಿ ಮೇಲೆ ನೂರಾರು ಸಂಬಂಧಗಳನ್ನ ಬೆಸೆದು ಸ್ವತಃ ಕಂಡಂತಹ ನಮ್ಮ ಜೊತೆ ಸಂಧ್ಯಾ ಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ ಮೇಡಮ್, ವೆಲ್ಕಮ್ ಫಾರ್ ದಿಸ್. ನಮಸ್ಕಾರ ನಿತಿನ್, ತುಂಬ ಸಂತೋಷ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ದೆನ್ ಯಾವಾಗಲೂ ಹಾಯ್ ಹಲೋ ಅಂತಿರ್ತೀವಿ. ಈ ಸಲನೇ ಫಾರ್ಮಲ್ ಆಗಿ ಕೂತ್ಕೊಂಡು ಮಾತಾಡೋ ಅವಕಾಶ ಸಿಕ್ಕಿದೆ. ಸಂಬಂಧಗಳ ಬಗ್ಗೆ ಮಾತಾಡಕ್ ಮುಂಚೆ ನಿಮ್ದೊಂದು ಪರಿಚಯ. ನಿಮ್ಮ ಬಾಲ್ಯ, ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ ಹೇಗಿತ್ತು? ನಾನು ಹೇಳಬೇಕು ಅಂದರೆ, ನಾನು ಹುಟ್ಟಿದ್ದು ಗುಜರಾತಲ್ಲಿ, ಅಹಮದಾಬಾದಲ್ಲಿ. ಅದು ಆ ಸಮಯ ಒಂದು 12 ವರ್ಷ ಅಲ್ಲಿದ್ವಿ. ನಮ್ಮ ತಂದೆ ತಾಯಿ ಎಲ್ಲ ಅಲ್ಲೇ ಇದ್ದರು. ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ನಮ್ಮ ತಂದೆದು. ಸೊ ಹಾಗಾಗಿ ನನ್ನ ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು 12 ವರ್ಷ ತನಕ. ಸೊ ನಂದು ಆ ಇಂಪ್ರೆಷನ್ ಅಂತಾರಲ್ಲ, ಅದೆಲ್ಲ ಫುಲ್ಲು ಒಂದು ನಾರ್ತ್ ಇಂಡಿಯಾ ಥರ ನಂದು ಒಂಥರ ಫೌಂಡೇಶನ್ ಅದಾಯಿತು. ನಾರ್ತ್ ಇಂಡಿಯಾ ಥರ ಅವರು ಬೆಳೆಯೋದು, ಊಟ ಮಾಡೋದು, ಭಾಷೆ ಎಲ್ಲೂ ಅಂದರೆ ನಾವು ಸೌತಿಗೆ ಬರೋ ಯಾವ ಇದು ಇರಲಿಲ್ಲ, ಅಂದರೆ ಅವಕಾಶನೂ ಇರಲಿಲ್ಲ. ಮೋಸ್ಟ್ಲಿ ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ ಅನ್ನೋದು ನಮ್ಮ ತಂದೆ ತಾಯಿಯವರ ಭಾವನೆ. ಸೊ ಅದಾದಮೇಲೆ ಅಲ್ಲೇ ನಾನು ಬೆಳೆದು, ಅದಾದಮೇಲೆ 12 ವರ್ಷ ಆದಮೇಲೆ ನಾವು ಬೆಂಗಳೂರಲ್ಲಿ ಬಂದು ಸೆಟ್ಲಾಗಿ, ಏನಂದರೆ ಆವಾಗ ನಾನು 19 ವರ್ಷದಿಂದ ನಾನು ಸಹಜ ಮಾರ್ಗ ಅವ್ರದ್ದು ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೇಳೋದಂದರೆ, ಅದರ ಫೌಂಡೇಶನ್ ನಾನು ಗುಜರಾತಲ್ಲಿರೋದು. ಅದೇನೆಂದರೆ, ಅಲ್ಲಿ ಇವರ ಜನ ಏನಂದರೆ ಕೃಷ್ಣ ಭಕ್ತರು ಜಾಸ್ತಿ, ಏಕೆಂದರೆ ದ್ವಾರಕ ಅಲ್ಲಿರೋದು. ಸೊ ಅದರಿಂದ ಅಲ್ಲಿ ಎಲ್ಲೆಲ್ಲೂ ಕೃಷ್ಣ ಭಕ್ತರು ಮತ್ತು ಗರ್ಭಾ, ರಾಸು ಅಂತ ಡಾನ್ಸು ನವರಾತ್ರಿನಲ್ಲಿ ಮಾಡ್ತಾರಲ್ಲ. ಸೊ ಅದೆಲ್ಲ ನಾವು ತುಂಬ ವರ್ಷದಿಂದ ಅದನ್ನು, ಆ ಪದ್ಧತಿನ ಥರ ಫಾಲೋ ಮಾಡಿಕೊಂಡು ತುಂಬ ಒಳ್ಳೆ ಸಂಪ್ರದಾಯ ಇದೆ. ಅದೇ ಗೋಕುಲಾಷ್ಟಮಿಗೆ ಒಂದು ತಿಂಗಳು ಅಥವಾ 1-2 ವಾರಕ್ಕೆ ಹಿಂದೆ ಎಲ್ಲ ದೇವಸ್ಥಾನಗಳು ಏನಂದರೆ, ಅಲ್ಲಿ ಇದು ಕ್ರೇಡಲ್ ಅಂತಾರಲ್ಲ, ತೊಟ್ಲು ಹಾಕ್ಬಿಟ್ಟು ಆ ಬೊಂಬೆನ ಕುಡಿಸ್ತಾರೆ. ಆಮೇಲೆ ನಾವೆಲ್ಲ ಚಿಕ್ಕವರೆಲ್ಲ ದೇವಸ್ಥಾನಕ್ಕೆ ಹೋದಾಗ ಅವರು, ನೀನು ನೋಡು ಇದು ಕೃಷ್ಣ ಕಂದ ಮಲಗಿದ್ದಾನೆ, ಹೋಗಿ ಸ್ವಲ್ಪ ತೊಟ್ಲು ಆಡಿಸ್ಬಿಟ್ಬಾ ಅಂತಾರೆ. ಸೊ ಹಾಗಾಗಿ ಆ ಇಂಪ್ರೆಷನ್ ಏನಂದರೆ, ಇನ್ನೂ ಕೃಷ್ಣ ಭಗವಾನ್ ನಮ್ಮ ಜೊತೆಲೇ ಇದ್ದಾರೆ, ಕೃಷ್ಣ ನಮ್ಮ ಜೊತೆಲೇ ಇದ್ದಾನೆ ಅನ್ನೋ ಭಾವನೆ ಅಲ್ಲಿ. ಅದೆಲ್ಲ ಒಂಥರ ಎಲ್ಲ ಅವ್ರ ಸಂಪ್ರದಾಯ ಪದ್ಧತಿ ಎಲ್ಲ ಆ ಥರ ಒಂಥರ ಇಟ್ ಈಸ್ ಇನ್ಗ್ರೇನ್ಡ್ ಇನ್ ದಟ್ ಅಂತಾರಲ್ಲ, ಆ ಥರ. ಸೊ ಹಾಗಾಗಿ ನಾನು ತುಂಬ ಬಿಲೀವ್ ಮಾಡಿದ್ದೆ ಚಿಕ್ಕ ವಯಸ್ಸಿಂದ. ಸೊ ಕೃಷ್ಣ ಇರ್ತಾರೆ ರಿಯಲ್ಲು. ಮತ್ತು ಅಲ್ಲಿ ಇರೋ ಕೃಷ್ಣ ಭಕ್ತರ ಟಾಪ್ ಅಂದರೆ ಮೀರಾ. ನಮ್ಮ ಹಿಸ್ಟ್ರಿನಲ್ಲಿ ಓದೋದು, ಸ್ಕೂಲಿಗೆ ಹೋಗಿ ಓದೋದು ಮೀರಾ ಅವ್ರ ಕಥೆ, ಹೆಂಗೆ ಶಿ ಹ್ಯಾಡ್ ಅವರು ಡಿವೋಷನ್ ಟುವರ್ಡ್ಸ್ ದ ಲಾರ್ಡ್, ಅದು ಹೆಂಗೆ ಶಿ ಮೆಲ್ಟೆಡ್. ಸೊ ಇದೇನೆಂದರೆ, ಅದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಒಂಥರ ಫೌಂಡೇಶನ್ ಥರ. ಆಮೇಲೆ ಅಲ್ಲಿ ಅವರ ಕಲ್ಚರ್ ಏನಂದರೆ, ಈಗ ನಾವು ಪಪ್ಪೆಟ್ರಿ ಎಲ್ಲ ನೋಡ್ತೀವಿ ನಾವು, ಅಂದರೆ ಮಕ್ಕಳನ್ನ ಒಂದು ಕಡೆ ಕರ್ಕೊಂಡು ಹೋಗ್ತೀವಿ ಪಪ್ಪೆಟ್ರಿಯಲ್ಲಿ. ಆ ಕಾಲದಲ್ಲಿ ಆ ಥರ ಇರಲಿಲ್ಲ. ಈಗ ರಾಜಸ್ಥಾನಲ್ಲೆಲ್ಲ ಏನಂದರೆ, ನೀವು ಇದು ಪಹೇಲಿ ಅಂತ ಒಂದು ಮೂವಿ ಬಂದಿತ್ತು, ಅದು ನೋಡಿರ್ಬೋದು. ಅಲ್ಲೇನೆಂದರೆ ಆ ಪಪ್ಪೆಟ್ಟೆಲ್ಲ ಇರುತ್ತಲ್ಲ, ಇದು ರಾಜಸ್ಥಾನ್ ಮತ್ತು ಗುಜರಾತ್ ಇದು ಕಲ್ಚರು. ದಿಸ್ ಇಸ್ ನಾನು ಹೇಳೋದು ಒಂದು 1970 1980ನಲ್ಲಿರೋ ಕಲ್ಚರ್ ಅವೆಲ್ಲ. ಆಗ ಇಟ್ ವಾಸ್ ಸ್ವಲ್ಪ ರೂರಲ್ ಆಗಿತ್ತು, ಅಷ್ಟು ಸಿಟಿ ಥರ ಇರಲಿಲ್ಲ. ಅದೆಲ್ಲ ಒಂಥರ ಇಟ್ ವಾಸ್ ಎಲ್ಲ ದೊಡ್ಡ ವಿಲೇಜ್ ಥರ. ಸೊ ಅಲ್ಲೇ ಏನಂದರೆ, ಆ ಪಪ್ಪೆಟ್ಟೆಲ್ಲ ತರೋರು ಮನೆ ಅಲ್ಲೇ ಎಲ್ಲೆಲ್ಲಿ ನಮ್ಮ ಸೊಸೈಟಿ ಇರೋದು ಅಲ್ಲೊಂದು ಟೆಂಟ್ ಥರ ಮಾಡಿಬಿಟ್ಟು, ಆಮೇಲೆ ಅವ್ರ ಕತೆಗಳೆಲ್ಲ ಹೇಳೋರು. ಅದು ಮೀರಾ ಹೆಂಗಿದ್ಲು ಆ ಕತೆ, ಆ ಪಪ್ಪೆಟ್ಟನ್ನು ಯೂಸ್ ಮಾಡಿ. ಸೊ ಅದು ನಮಗೆ ರಿಯಲ್. ಅವಾಗೆಲ್ಲ ಟಿ ವಿ ಇರಲಿಲ್ಲಲ್ಲ, ಸೊ ಅದೊಂಥರ ರಿಯಲ್ ಆಗಿ ನೋಡೋ. ಸೊ ಅವರ ಭಕ್ತಿ ಅಷ್ಟೊಂದಿತ್ತ ಕಂದನಿಗೆ ಅನ್ನೋ ಅದು ಒಂಥರ ಇಂಪ್ರೆಷನ್ ಚಿಕ್ಕ ವಯಸ್ಸಿಂದ. ಸೊ ದಟ್ ವಾಸ್ ದ ಫೌಂಡೇಶನ್. ಸೊ ನಾನು ಫಸ್ಟ್ 12 years ನಾನು ಫುಲ್ಲು ಅಹಮದಾಬಾದ್ ಕಲ್ಚರ್. ಸೊ ಅದಾದಮೇಲೆ ದೆನ್ ವಿ ಮೂವ್ ಟುವರ್ಡ್ಸ್ ದ ಸೌತ್. ಸೊ ನೀವು ಈಗ ಮಾತಾಡ್ತಾ ಹೇಳಿದ್ರಿ 19 years ಅಷ್ಟೊತ್ತಿಗೆ ಹಾರ್ಟ್ಫುಲ್ನೆಸ್ ಒಂದು ಪರಿಚಯ ಆಯಿತು ಅಂತ. ಹೇಗಾಯಿತು ಆ ಪರಿಚಯ? ಏನಂದರೆ, ಇವಾಗ ಸೌತಲ್ಲಿ ಬಂದು ನಾನು ಅಡ್ಮಿಷನ್ ತಗೊಂಡೆ ಬೆಂಗಳೂರಲ್ಲಿ. ಬೆಂಗಳೂರು MES ಹೈಸ್ಕೂಲ್, ಜಯನಗರ
ಅಲ್ಲೇ ಓದಿದ್ದು. ಏನಂದರೆ ಅದಾದಮೇಲೆ ನಾನು ಕಾಲೇಜಿಗೆ ಸೇರಿದಾಗ BMS ಒಂದು ವರ್ಷ ಒಂದು ಟೈಮಲ್ಲಿ ಇವಾಗ ಸೆಂಟ್ರಲ್ ಗೌರ್ಮೆಂಟ್ದು ಇದಿರುತ್ತಲ್ಲ LTC, ಸೊ ನಾವು ನಾರ್ತಿಗೆ ಟೂರಿಗೆ ಹೊರಟ್ವಿ. ಆವಾಗ ಈ ಆಗ್ರಾ, ಮಥುರಾ, ಡೆಲ್ಲಿ ಅದೆಲ್ಲ ಸುತ್ಕೊಂಡ್ಬಂದ್ವಿ. ಮಥುರಾನಲ್ಲಿ ಮಾತ್ರ ಒಂದು ಇನ್ಸಿಡೆಂಟ್ ನಡೀತು, ಅದು ನನ್ನ ಮರೆಯಲಾರದು ನನ್ನ ಲೈಫಲ್ಲಿ. ಅದೇ ಒಂದು ಟರ್ನಿಂಗ್ ಪಾಯಿಂಟ್. ನನಗೆ ಆವತ್ತು 19ನೇ ಬರ್ತ್ಡೇ, 9th ನವಂಬರ್. ಸೊ ನಾವು ಮಥುರಾ ದೇವಸ್ಥಾನಕ್ಕೆ ಹೋದ್ವಿ. ಮಧ್ಯಾಹ್ನ ಆಗೋಯ್ತು. ಆ ಬೃಂದಾವನೆಲ್ಲ ನೋಡಿಕೊಂಡು ಮಥುರಾ ದೇವಸ್ಥಾನಕ್ಕೆ ಹೋದ್ವಿ. ಅದೇನು ಆ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲೂ ನಾರ್ತಲ್ಲಿ ಇರೋ ಥರ ಮೂರ್ತಿಗಳು ಮಾರ್ಬಲ್ ಇರೋದು. ಬಟ್ ಆ ದೇವಸ್ಥಾನ ಮಾತ್ರ ನಾವು ಸೌತ್ದು ದೇವಸ್ಥಾನ. ಅದರಲ್ಲಿ ವಿಷ್ಣುದು ಶೇಷ ಶಯನ, ದಟ್ ವಾಸ್ ದಿಸ್ ಥಿಂಗ್. ನಾನು ದೇವಸ್ಥಾನಕ್ಕೆ ಹೋಗುವಾಗ ಅವ್ರು ಹೇಳಿದ್ರು, ಈ ಥರ ಚೂಡಿದಾರ್ ಹಾಕೊಂಬರ್ಬಾರ್ದು, ಸೀರೆ ಉಟ್ಕೊಂಬರ್ಬೇಕು, ಅಥವಾ ಇದು ಹಾಫ್ ಸಾರಿ ಉಟ್ಕೊಂಬರ್ಬೇಕು. ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ಇರೋ ಪ್ರದೇಶ ಏನಂದರೆ ಎಲ್ಲರೂ ಈ ಥರ ಡ್ರೆಸ್ಸೇ ಹಾಕ್ಬೋದು, ಚೂಡಿದಾರು, ಸಲ್ವಾರು ಆ ಥರ. ಈಗ ಸಡನ್ನಾಗಿ ಸೌತ್ ಇಂಡಿಯನ್ ದೇವಸ್ಥಾನದಲ್ಲೂ ಈಗ ಹಿಂಗೆ ಹಾಕೊಂಬಂದರೆ ಅದು, ನಾನು ಹೇಳಿದೆ, ನೀವು ಕೊಡಿ ಒಂದು ಪಂಚೆನಾರ ಕೊಡಿ, ನಾನು ಹಿಂಗೆ ಹಾಕೊಂಡ್ಬಿಡ್ತೀನಿ. ಇಲ್ಲ ಆ ಥರ ಆಗಲ್ಲ, ನೀವು ಈ ಥರ. ಸೊ ನಂದು ಬರ್ತ್ಡೇ, ನಂದು ಹುಟ್ಟಿದಬ್ಬ, ನಾನು ದೇವ್ರು ನೋಡೋಕ್ಕಾಗಲಿಲ್ಲ. ನಾನು ಅಳ್ತಾ ಕೂತಿದ್ದೀನಿ ಹೊರಗಡೆ. ನಮ್ಮ ಫ್ಯಾಮ್ಲಿ ಎಲ್ಲರೂ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ಅದೊಂಥರ ಎಷ್ಟು ಕೋಪ ಅಂದರೆ, ನಾನು ಚಿಕ್ಕನಿಂದ ನಂಬಿರೋ ಕಂದನೇ ನನಗೆ ದರ್ಶನ ಕೊಡಲಿಲ್ಲ ಮಥುರಾನಲ್ಲಿ. ನೀನು ಅಲ್ವೇ ಅಲ್ಲ. ಆವಾಗ 19 ವರ್ಷದಲ್ಲಿ ಅನ್ನಿಸ್ತು, ನೀನಲ್ಲ, ಯು ಆರ್ ನಾಟ್, ನೀನು ರಿಯಲ್ ಅಲ್ಲ, ಸುಮ್ಮನೆ ಕತೆಗಳು ಅಷ್ಟೇ, ಸುಮ್ಮನೆ ಏನೋ ಒಂದು ಎಂಟರ್ಟೈನ್ಮೆಂಟ್, ಮೈಥಾಲಜಿ, ಒಂದು ಅಮರ್ ಚಿತ್ರ ಕಥಾನಲ್ಲಿ ಓದೋ ಥರ ಒಂದು ಕತೆ ಅಷ್ಟೇ ಅಂತ ಅಷ್ಟು ಕೋಪದಲ್ಲಿ. ಆಮೇಲೆ ನಮ್ಮ ಟೂರ್ ಕಂಟಿನ್ಯೂ, ಅಷ್ಟು ಮರ್ತುಬಿಟ್ಟೆ ಅದು ಇನ್ಸಿಡೆಂಟ್. ಆಮೇಲೆ ನಮ್ಮಮ್ಮ ಸಮಾಧಾನ ಮಾಡಿದ್ರು. ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಷ್ಟೆ. ದೆನ್ ಆ ಟೂರೆಲ್ಲ ಕಂಟಿನ್ಯೂ ಮಾಡಿ ಸೌತಿಗೆ ತಿರ್ಗಾ ಬೆಂಗಳೂರಿಗೆ ಬಂದ್ವಿ. ಆ ಇನ್ಸಿಡೆಂಟ್ ಆದಮೇಲೆ ಏನಂದರೆ, ನಮ್ಮ ಸೋದರ ಮಾವ ಅವರೇ ಫಸ್ಟ್ ನಾವು ನಾರ್ತ್ ಇಂಡಿಯಾ ಟೂರ್ ಹೋದಾಗ ಅವರು ಕೆಲ್ಕಟಾ ಕಡೆ ಹೋಗಿ ಅವ್ರಿಗೆ ಯಾರೋ ಸಹಜ ಮಾರ್ಗ ಅವರ ಪರಿಚಯ ಮಾಡಿ, ಅವ್ರು ಜಸ್ಟ್ ನಮ್ಮ ಮನೆಗೆ ಮಾತಾಡುವಾಗ ಈ ಥರ ತುಂಬ ಒಳ್ಳೆ ಸಿಸ್ಟಮ್ ಇದೆ, ನೀನು ಬೇಕಾದ್ರೆ ಸೇರ್ತೀಯಾ ಅಂತ. ಈ ಸೇರೋಕ್ಕೆ ಕಾರಣ ಏನಂದರೆ, ನಮ್ಮ ಮನೇಲಿ ಒಂದು ಅಂದರೆ ಒಂಥರ ನಮ್ಮ ಇಡೀ ಫ್ಯಾಮ್ಲಿನ ಎಫೆಕ್ಟ್ ಆಗೋ ಥರ ಒಂದು ಇನ್ಸಿಡೆಂಟ್ ನಡೀತು ನಮ್ಮ ಮನೇಲಿ. ಅಂದರೆ ಕೆಲವು ಇದರಲ್ಲಿ ಒಂದು ಇನ್ಸಿಡೆಂಟು ಫುಲ್ ಉಳುಕ್ಬಿಡತ್ತಲ್ಲ ಒಳಗಡೆಯಿಂದ, ಆ ಥರ. ಏನಂದರೆ, ನಾನು ಅವಾಗ ಇನ್ನೂ ಸ್ಕೂಲಲ್ಲಿ ಓದ್ತಿದ್ದೆ, 9ನೇ ಕ್ಲಾಸು. ಸಡನ್ನಾಗಿ ನಮ್ಮ ಕೊನೆ ಸೋದರ ಮಾವಾಗೂ ಹುಷಾರಾಗಲಿಲ್ಲ. ಅವನು 1 ವಾರ ಫೀವರ್ ಬಂದು, ಈ ಕಡೆ ಮುತ್ತಜ್ಜಿ, ನಾವೆಲ್ಲ ಒಂದು ಜಾಯಿಂಟ್ ಫ್ಯಾಮ್ಲಿನಲ್ಲಿರೋದು. ಮುತ್ತಜ್ಜಿ, ಅಜ್ಜಿ, ತಾತ, ಮಾವಂದರು, ಚಿಕ್ಕಮ್ಮಂದರು ಎಲ್ಲರೂ ಒಂದು ಮನೆಯಲ್ಲಿರೋದು. ಇವ್ರಿಗೆ ಹುಷಾರಿರಲಿಲ್ಲ. ನಮ್ಮ ಕೊನೆ ಚಿಕ್ಕಮ್ಮ ಅಪ್ಪನಿಗೂ, ನಮ್ಮ ಕೊನೆ ಸೋದರ ಮಾವನಿಗೆ ಹುಷಾರಾಗಲಿಲ್ಲ. ಈ ಕಡೆ ಮುತ್ತಜ್ಜಿಗೆ ಹುಷಾರಾಗಲಿಲ್ಲ. ಇಬ್ಬರು ಒಂದೇ ವಾರದಲ್ಲಿ ಹೊಟ್ಟೋದ್ರು. ಆ ಇನ್ಸಿಡೆಂಟ್ ಆದಮೇಲೆ ನನ್ನ ಒಂಥರ ದೇವರು ಅನ್ನೋದು ಏನು, ಆ ಚಿಕ್ಕ ವಯಸ್ಸಲ್ಲಿ ಒಂಥರ ಎಫೆಕ್ಟ್ ಆಗೋಯ್ತು. ಅಂದರೆ ಈ ನಮ್ಮನೆ ಪರಿಸ್ಥಿತಿಯಿಂದ ಎಲ್ಲರ ಜೊತೆಲೇ ಒಂಥರ ಆ ಬೀದಿನಲ್ಲೇ ಎಲ್ಲರಿಗೂ ಒಂಥರ ಜಾಯಿಂಟ್, ಅಷ್ಟು ದೊಡ್ಡ ಫ್ಯಾಮ್ಲಿ, ಬರೋರು ಹೋಗೋರು, ಆ ಮನೇಲಿ ಇರೋಕ್ಕಿಂತ ಬರೋರು ಹೋಗೋರು ಜಾಸ್ತಿ. ಆಮೇಲೆ ಆ ಕಾಲದಲ್ಲಿ ಇರೋದಲ್ಲ, ಈ ಎದುರು ಮನೆಗೆ ಪಕ್ಕದ ಮನೆಗೆಲ್ಲ ಏನೋ ಮಾಡೋದು, ಮನೇಲಿ ಮಾಡೋದು, ಕೊಡೋದು, ಸಂಡಿಗೆ ಗಿಂಡಿಗೆ ಇವೆಲ್ಲ ಒಂದು ಇರುತ್ತೆ. ಅದೊಂಥರ ಕಲ್ಚರು ಬೆಂಗಳೂರದು. ಸೊ ಅಂಥ ಒಳ್ಳೆ ಎಲ್ಲ ಒಂಥರ ಒಳ್ಳೆ ಮನಸ್ಸಿರೋರಿಗೆ ಯಾಕೆ ಈ ಥರ ಆಯಿತು ಅನ್ನೋ ಕ್ವೆಶನ್ ಅದೊಂಥರ ಕಾಡ್ತಾನೆ ಇತ್ತು. ಹೆಂಗೆ ದೇವ್ರು ಈ ಥರ ಪರೀಕ್ಷೆ ಮಾಡ್ತಾರೆ ಅಂತ. ನಮ್ಮ ಅಜ್ಜನ ನೋಡೋಕ್ಕಾಗಲಿಲ್ಲ ನಾನು ಆ ಥರ. ಈ ಕಡೆ ಮಗನೂ ಹೋಗ್ಬಿಟ್ಟ, ಈ ಕಡೆ ತಾಯಿನೂ ಹೋಗ್ಬಿಟ್ರು. ಅದು ಒಂದೇ ವಾರದಲ್ಲಿ. ಹೌ ಮಚ್ ಪೇನ್, ಅಷ್ಟೊಂದು. ಬಟ್ ಆದ್ದರಿಂದ ಆ ಕ್ವೆಶನ್ ಆಗ್ತಾನೆ ಒಂಥರ ಬರ್ತಾನೆ ಇತ್ತು ಮನಸ್ಸಿಗೆ. ಈಗ ಏನು ಒಂಥರ ದೇವರು ಅನ್ನೋದು ಆ ಥರದ್ದು ಅಷ್ಟೊಂದು ದೇವಸ್ಥಾನ ಆಸಕ್ತಿ ಇಲ್ಲ ನಮ್ಮ ಮನೇಲಿ. ಯಾರು ಫೋರ್ಸ್ ಮಾಡಲ್ಲ ಆ ಥರದ್ದು. ದಿನಾಗಲೂ ಬೆಳಗ್ಗೆ ಹೋಗು ಸಾಯಂಕಾಲ ಹೋಗೋಲ್ಲ. ಏನೋ ಒಂದು ಹಬ್ಬ ಬಂದರೆ ಅಜ್ಜಿಯವರೆಲ್ಲ ಮಾಡೋರು, ಸುಮ್ಮನೆ ನಮಸ್ಕಾರ ಮಾಡ್ಬಿಟ್ಟು ಬರೋದು ಅಷ್ಟೇ. ತುಂಬ ಏನು ಅದ್ರ ಬಗ್ಗೆ. ಬಟ್ ನಮ್ಮ ಸೋದರ ಮಾವ ವಾಸ್ ತುಂಬ ಇದರಲ್ಲಿ, ಅಂದರೆ ಲೈಫ್ ಆಫ್ಟರ್ ಡೆತ್ ಅದ್ರ ಬಗ್ಗೆ ಎಲ್ಲ ಮಾತಾಡೋರು. ಜಿದ್ದು ಕೃಷ್ಣಮೂರ್ತಿ ಮತ್ತು ಅವ್ರು ತುಂಬ ಬುಕ್ಸ್ ಎಲ್ಲ ಓದೋರು.
ಈ ವರ್ಲ್ಡ್ ಕಲ್ಚರ್, ಇಂಡಿಯನ್ ಹಿಸ್ಟ್ರಿ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ ಹೋಗ್ಬಿಟ್ಟು, ಯಾಕೆ ನಾವೆಲ್ಲ ಇವಾಗ ಚಿಕ್ಕವರಲ್ಲ, ನಾವು ಅಷ್ಟೆಲ್ಲ ಗೊತ್ತಾಗಲ್ಲ, ಇದು ಓದಿದ್ರು ಅರ್ಥ ಆಗಲ್ಲ. ಸೊ ಅವ್ರು ಓದ್ಬಿಟ್ಟು ಅರ್ಥ ಮಾಡೋ ಥರ ಹೇಳೋರು. ಆವಾಗ ಈ ಸೆಡ್ ಈ ಥರ ಇದು ಒಂಥರ ನಾನೆಲ್ಲ ಓದ್ಬಿಟ್ಟು ಇದೊಂದು ಬುಕ್ ಕೊಟ್ಟಿದ್ದೀನಿ ನಿನಗೆ, ತುಂಬ ಚೆನ್ನಾಗಿದೆ, ನೀನು ಓದು, ನಿನಗೆ ಒಂಥರ ಆಸಕ್ತಿ ಇದ್ದರೆ, ನಿನಗೆ ಇಂಟ್ರೆಸ್ಟ್ ಇದ್ದರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರು. ಸೊ ಅದು ಎ ಪಿ ದುರೈ ಅವ್ರದ್ದು ಬೇಸಿಕ್ಸ್ ಆಫ್ ಸಹಜ ಮಾರ್ಗ. ಅದೇ ಐ ಥಿಂಕ್ ಇಟ್ಸ್ ಅ ಫೌಂಡೇಶನ್ ಫಾರ್ ಎವ್ರಿ ಅಭ್ಯಾಸಿ ಆ ಥರ. ಸೊ ಅವರು ಕೊಟ್ಟ ಮೇಲೆ ನಾನು ಅದೇನೊಂದು ಐ ಥಿಂಕ್ 10 pages ಅಷ್ಟೇ, 10 ಪೇಜ್ ಇರೋದು ಊಟ, ಅದನ್ನು ಓದ್ಬಿಟ್ಟು ನನ್ನ ಮಾವಂಗೆ ಹೇಳಿದೆ ಕರ್ಕೊಂಡು ಹೋಗೋದು. ಸೊ ಅವ್ರು ನಾನು ಇಂಟ್ರೊಡ್ಯೂಸ್ ಮಾಡೋದು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಸಿಸ್ಟರ್ ಶ್ರೀಮತಿ ರಾಥೋಡ್ ಅವರೇ ನಂಗೆ ಸಿಟ್ಟಿಂಗ್ ಕೊಟ್ಟರು. ರಾಜೇಶನ್ ಶ್ರೀಮತಿ ಅವ್ರು ಬೆಂಗಳೂರಲ್ಲಿದ್ದು, ಅವ್ರು ನಂಗೆ ಸಿಟ್ಟಿಂಗ್ ಕೊಟ್ಟರು. ಅವ್ರು ಸಿಟ್ಟಿಂಗ್ ಕೊಟ್ಟ ಮೇಲೆ ನಂದು ಪ್ರಾರಂಭ ಆಯಿತು ಸಹಜ ಮಾರ್ಗ. ಈಗ ಒಂದು ಕಡೆ ಫಸ್ಟು ಫುಲ್ಲು ಒಬ್ಬ ಕೃಷ್ಣ ಇದ್ದಾನೆ ಅಂತ ಹೇಳಿ, ಆಮೇಲೆ ಇನ್ಸಿಡೆನ್ಸ್ ಎಲ್ಲ ಬಂದು ಕ್ವೆಶ್ಚನ್ ಮಾರ್ಕ್ ಒಂದು ಬಂದು, ತಿರ್ಗಾ ಈಗ ಈ ಪದ್ಧತಿ ಏನಕ್ಕೋಸ್ಕರ ಚೂಸ್ ಮಾಡಿದ್ರಿ? ನಿಮಗೆ ಕನ್ವಿನ್ಸ್ ಆಯ್ತು ಆ ಬುಕ್ ಓದಿ ನಿಮಗೆ ಇದು ಸ್ಟಾರ್ಟ್ ಮಾಡಬೇಕು ಅಂತ? ಅದೇ ಏನಂದ್ರೆ, ದೇವರ ಹುಡ್ಕೋದು ಹೊರಗಡೆ ಅಲ್ಲ ಅನ್ನೋದು ಅದೊಂದು ಕ್ಲಿಯರ್ ಆಯ್ತು. ದೇವಸ್ಥಾನ ಹೋಗಿ ಹುಡ್ಕೋದಲ್ಲ ದೇವರು. ಈ ಬುಕ್ ಒಂದೇ ಹೇಳಿದ್ದು ದೇವ್ರನ್ನ ಒಳಗೆ ವಿ ಹ್ಯಾವ್ ಟು ಸೀಕ್ ಇನ್ಸೈಡ್. ಅದನ್ನು ಆ ಒಂದು ಪಾಯಿಂಟೇ ನಂಗೆ, ಏಕೆಂದರೆ ಈ ಕಡೆ ನಾನು 1 ವರ್ಷ ಕ್ರಿಶ್ಚಿಯನ್ ಸ್ಕೂಲಲ್ಲೂ ಓದಿದ್ದೆ, ಅದರಲ್ಲೂ ಜೀಸಸ್ದು ಬೇರೆ ಥರ ಎಲ್ಲ ಓದಿದ್ದೆ. ಅದು ನಮಗೆ ಒಂಥರ ಮನಸ್ಸಿಗೆ ಟಚ್ ಆಗಲಿಲ್ಲ. ಅದೊಂಥರ ಇದೊಂದು ಯು ವಿಲ್ ಫೈಂಡ್ ಅನ್ನೋ ಆಶ್ವಾಸನೆ ಈ ಸಿಸ್ಟಮಲ್ಲಿದೆ. ಅದು ನನಗೆ ತುಂಬ ಟಚ್ ಆಯಿತು. ಆ್ಯಂಡ್ ಐ ಬಿಲೀವ್ಡ್ ಆ ಬುಕ್ಕಲ್ಲಿ ಬರೆದಿರೋದು ನನಗೆ ಇದೊಂಥರ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಮಾಡ್ಕೊಂಡು ಹೋದರೆ ನೀವು ಖಂಡಿತ ಯು ವಿಲ್ ಫೀಲ್ ದ ಪ್ರೆಸೆನ್ಸ್ ಅನ್ನೋ ಕಾನ್ಫಿಡೆನ್ಸ್ ಆ ಬುಕ್ಕಿಂದನೇ ನನಗೆ ಬಂತು. ತಿರ್ಗಾ ಈಗ ಈ ಥರ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಒಂಥರ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಗೆ ಅನಿಸ್ತು? ಅಲ್ಲ, ನಾನು ಇಂಜಿನಿಯರಿಂಗಿಂದ ಎಲೆಕ್ಟ್ರಾನಿಕ್ಸ್ ಹೋಗಿದ್ದೆ. ಸ್ಪಿರಿಚುವಲ್ ಇದ್ದರೆ ಎಲೆಕ್ಟ್ರಾನಿಕ್ಸ್ ಮಾಡಬೇಕು ಅಂತ ಏನಿಲ್ಲ ಇತ್ತಲ್ಲ ತಾನೆ. ಅದು ಓದೋದು ಅದು ಪಾಟಿಗೆ ಹೋಗ್ತಿತ್ತು ಥರ. ಅದಕ್ಕೂ ಇದಕ್ಕೂ ನಾನೇನು ಅಷ್ಟೊಂದು ಇದು ಮಾಡಲಿಲ್ಲ. ಸೊ ಯು ಆರ್ ಬ್ಯಾಲೆನ್ಸಿಂಗ್ ಆ ಏಜ್ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಓದೋದು ಪಾಟಿಗೆ ಓದೋದು, ಇದು ಸ್ಪಿರಿಚುವಲ್. ತಿರ್ಗಾ ಪ್ರಕಾಶ್ ಅವ್ರು ಹೇಗೆ ಸಿಕ್ಕಿದ್ರು ನಿಮಗೆ? ಅದು ನಾನು ಗ್ರ್ಯಾಜುಯೇಷನ್ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಒಂದ್ಸಲ ಒಂದು ಸಿಸ್ಟರು ಸಾವಿತ್ರಿ ಹೆಗ್ಡೆ ಅಂತ, ಅವರು ನಮ್ಮ ಆಶ್ರಮದಲ್ಲಿ ಚಾರಿಜಿ ಮಹಾರಾಜ್ಗೆ ತುಂಬ ಅಡುಗೆ ಎಲ್ಲ ತಂದ್ಕೊಡೋರು. ಶಿ ಯೂಸ್ ಟು ಬಿ ಎ ವೆರಿ ಗುಡ್ ಕುಕ್. ಅವರೊಂದ್ಸಲ ನಾನು ಚಾರಿಜಿ ಮಹಾರಾಜ್ ಇದಕ್ಕೆ ಹೋಗ್ತಾ ಇದ್ದೀನಿ. ಇದು ನಾನು 1994 ಐ ಜಾಯಿಂಡ್. ನಾನು ಜಸ್ಟ್ ಲೈಕ್ ದಟ್, ನೀನು ಸಾವಿತ್ರಿ ಆಂಟಿ ಹೇಳೋರು, ನಿನಗೆ ಮಣಪಾಕಂ 3 yearsಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬಟ್ ಮಾಸ್ಟರ್ನ ಅವಾಗ ಬನಶಂಕರಿ ಆಶ್ರಮ ಬಂದರೆ ನೋಡ್ತಿದ್ವಿ ಅಷ್ಟೇನು ಅಂದರೆ ಸತ್ಸಂಗ್ ಅಟೆಂಡ್ ಮಾಡೋದು ನೋಡೋದು. ಫಸ್ಟ್ ಟೈಮ್ ಮಾತ್ರ ಮುಂದೆ ಕೂತಿದ್ದೆ. ಅವ್ರು ಹೇಳಿದ್ರು, ಯು ಕಮಿಂಗ್ ಫಾರ್ ದ ಫಸ್ಟ್ ಟೈಮ್ ಅಂತ ನನ್ನ ಕಣ್ಣಲ್ಲಿ ಕಣ್ಣು ಹಾಕಿ ನೋಡಿದ್ರು. ಅದೊಂಥರ ಮೈ ಜುಮ್ ಅನಿಸ್ಬಿಡತ್ತೆ. ಅದು ನನಗೆ ಆಶ್ಚರ್ಯ, ಅದು ಹೆಂಗೆ ಅಂತ. ಸೊ ಒಂದು ಇದ್ದಿತ್ತು, ಅವ್ರು ಮಣಪಾಕಮಲ್ಲಿದ್ದಾರೆ, ಹೋಗಿ ನೋಡಬೇಕು ಅಂತ. ಸೊ ಹಿಂಗೆ ಒಂಥರ ಸಾವಿತ್ರಿ ಆಂಟಿ ಹೇಳಿದ್ರು, ನೀವು ಬಾ, ನಾನು ಕರ್ಕೊಂಡು ಹೋಗು, ನನಗೆ ಜೊತೇಲಿ ಯಾರಿಲ್ಲ, ನೀನು ಬಾ ಅಂತ. ಸೊ ನಾವು ಇಬ್ಬರು ಬಂದ್ವಿ ಮಣಪಾಕಂಗೆ. ಆಮೇಲೆ ಅವ್ರ ಪಾಪ ಹುಷಾರಾಗಲಿಲ್ಲ, ಸಾವಿತ್ರಿ ಆಂಟಿಗೆ ಸ್ವಲ್ಪ. ಅವರನ್ನು ಕಂಫರ್ಟ್ ಡಾಮಲ್ ಅಲ್ಲ ಆವಾಗ, ಡಾರ್ಮೆಟ್ರಿ, ಸಾರಿ. ಸೊ ಅದರಲ್ಲಿ ಅವ್ರು ಮಲಗಿದ್ರು. ಸೊ ನಾನು ಹೋಗಿ ಅವ್ರು ಹೇಳಿದ್ರು, ನಾನೇನೋ ತಂದಿದ್ದೀನಿ, ನನ್ನ ಕೈಲಿ ಹೇಳೋಕ್ಕೂ ಆಗ್ತಿಲ್ಲ, ನೀನು ಹೋಗಿ ಕೊಟ್ಬಿಡು ಮಾಸ್ಟ್ರಿಗೆ. ನನಗೆ ಅವತ್ತು ಮಣಪಾಕಮ್ಮು ಹೊಸದು, ನನಗೇನು ಅಷ್ಟೇನು ಗೊತ್ತಿಲ್ಲ. ಸೊ ಡಾರ್ಮೆಟ್ರಿಯಿಂದ ತಂದು ಫಸ್ಟ್ ನಾನು ಹೇಳ್ತೀನಿ, ನೀವೇ ಕೊಡಿ, ನಾನು ಹೋಗಿ ಕೇಳ್ಕೊಂಬರ್ತೀನಿ, ಅವರು ಫ್ರೀ ಆಗಿರ್ತಾರೆ ಅಂದರೆ. ನಮ್ಗೆ ಅವಾಗೆಲ್ಲ ಅಷ್ಟೆಲ್ಲ ಗೊತ್ತಿಲ್ಲ, ಅದ್ರ ಪ್ರೋಟೋಕಾಲ್ ಎಲ್ಲ ಗೊತ್ತಿರಲ್ಲ. ಏನೋ ಒಂಥರ ಮನೆ ಥರ ಹೋಗಿ ಕೇಳ್ಕೊಂಬರ್ತೀನಿ, ನೀವು ಮಲಗಿರಿ ಅಂತ. ಸರಿ, ನಾನು ಹೋದ್ಮೇಲೆ ಅದು ಆವಾಗ ಒಂಥರ 7:45 ಆಯಿತು ಸಾಯಂಕಾಲ. ಅಂದರೆ ಊಟ ಆವಾಗ ಡಿನ್ನರ್ ಟೈಮ್ ಮಾಸ್ಟರ್ದು. ಸೊ ನಾನು ಹೀಗೆ ನೋಡಿದೆ, ಯಾರನ್ನು ಕೇಳೋಣ ಅಂತ. ಒಬ್ಬರು ಆಚೆ ನಿಂತಿದ್ರು. ಅವ್ನು ಕೇಳಿದೆ, ಹಿಂಗೆ ಮಾಸ್ಟರ್ ಹತ್ರ ನೋಡಬೇಕು ಅಂತ. ಅವ್ರು ಹೇಳಿದ್ರು, ಇಲ್ಲ, ಅವ್ರು ಊಟ ಮಾಡ್ತಿದ್ದಾರೆ, ನೋಡೋಕ್ಕಾಗಲ್ಲ ಅಂತ. ಅವ್ರೊಂಥರ ಪಟ್ ಅಂತ ಹೇಳಿದ್ರು.
ನನಗೆ ಒಂಥರ ಬೇಜಾರಾಯಿತು, ಏನಪ್ಪ ಹಿಂಗೆ ಮಾತಾಡ್ತಾರಾ ಅಂತ. ಆಮೇಲೆ ನಾನು ಬಂದು ಹೇಳಿಬಿಟ್ಟೆ, ಹಿಂಗೆ ಏನೋ ಸಾವಿತ್ರಿ ಆಂಟಿ ಅಲ್ಲಿ ಏನೋ ಇದಾಗ್ತಿಲ್ಲ, ಅವರು ಮಾಸ್ಟ್ರು ಊಟ ಮಾಡ್ತಾಯಿದ್ದಾರೆ, ಇವಾಗ ಹೋಗೋಕ್ಕಾಗಲ್ಲ ಅಂತ. ಸರಿ, ಆಮೇಲೆ ನಾಳೆ ಬೆಳಗ್ಗೆ ನೋಡೋಣ ಅಂತ ಮಲಗಿಬಿಟ್ವಿ. ಬೆಳಗ್ಗೆ ಸತ್ಸಂಗ ಆದಮೇಲೆ ಅದೇನೋ ಹುಷಾರಾಗಿಬಿಟ್ರು ಆಂಟಿ. ಅದಾದಮೇಲೆ ಅವರು ಮಾಸ್ಟ್ರು ಅವ್ರ ವೈಫ್ ಬಂದಿರು, ಮಾಮಿ ಅಂತ ಹೇಳ್ತೀವಿ, ಅವ್ರು ಬಂದರು. ಆಮೇಲೆ ಅವ್ರು ಫುಲ್ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಇದೇನೋ ಮಾತಾಡ್ತಾಯಿದ್ರು, ನನಗೂ ಗೊತ್ತಾಗಿಲ್ಲ ಏನು ಮಾತಾಡ್ತಿದ್ರು ಅಂತ. ಸಡನ್ನಾಗಿ ನನ್ನ ಮಾಸ್ಟ್ರ್ ಒಳಗೆ ಕರೆದ್ರು ರೂಮಲ್ಲಿ ಕರೆದ್ಬಿಟ್ಟು ನೀನು ಮದುವೆ ಫಿಕ್ಸ್ ಆಗಿದೆ ಅಂದರು. ನನಗೆ ತುಂಬ ಆಶ್ಚರ್ಯ. ನಾನು ಆ ಥರ ಇಂಟೆನ್ಷನಿಂದ ಬರಲಿಲ್ವಲ್ಲ, ಮಣಪಾಕಂ ಆಶ್ರಮ್ ನೋಡೋಕ್ಕೆ ಬಂದಿದ್ದು. ಸೊ ಅದೇನಂದರೆ ನಮ್ಮ ತಾಯಿ ಸ್ವಲ್ಪ ಹೇಳಿದ್ದಾರೆ ನೀವು ನೋಡಿ ಅಂತ, ಅದು ನನಗೆ ಗೊತ್ತಿಲ್ಲ. ಸೊ ಮಾಸ್ಟರ್ ಹೇಳಿದ್ರು ಇದೇ ಹುಡುಗ ಅಂತ. ಅವ್ರು ನೋಡಿದ ತಕ್ಷಣ ನನಗೆ ಹಿಂದಿನ ದಿವಸ ಯಾರು ನೀನು ಹೋಗಬಾರ್ದು ಅಂತ ಹೇಳಿದವರೇ ಇವರೇ. ಹೆಂಗಿರ್ಬೇಕು ನನ್ನ ಪರಿಸ್ಥಿತಿ. ಸೊ ಅಯ್ಯೋ, ನಾನು ಅಂದರೆ ಫಸ್ಟೇ ನೆಗೆಟಿವ್ ಆಗಿ ಬಂತಲ್ಲ, ಇವ್ರ ಹತ್ರ ಹೋಗಿ ಇವಾಗ. ಸೊ ಅದೊಂಥರ ನನಗೆ ಸ್ವಲ್ಪ ಡೌಟ್ ಇತ್ತು, ಒಪ್ಕೋತಾರ ಏನೋ ಸಡನ್ನಾಗಿ ಅಪ್ಪ ಅಮ್ಮ ಅಂದರು. ಬಟ್ ಏನೋ ಒಪ್ಕೊಂಡ್ರು. ಆಮೇಲೆ ಮದುವೆ ಆಯಿತು ಡಿಸೆಂಬರಲ್ಲಿ. ಆಮೇಲೆ ಬೆಂಗಳೂರಿಂದ ಚೆನ್ನೈಗೆ ಐ ಶಿಫ್ಟೆಡ್. ಈಗ ಫುಲ್ ಕಲ್ಚರ್ ಚೇಂಜು, ಸಡನ್ ಆಗಿ ಮೀಟ್ ಮಾಡಿದ್ದು, ಎಕ್ಸ್ಪೆಕ್ಟೇಷನ್ಸ್ ಇಲ್ದಂಗೆ ಮೀಟ್ ಮಾಡಿದ್ದು, ಅಡ್ಜಸ್ಟ್ ಆಗೋ ಕಷ್ಟ ಆಯ್ತಾ? ತುಂಬಾನೇ ಕಷ್ಟ. ತುಂಬಾ ಕಷ್ಟ. ಒಂದು ಬೆಂಗಳೂರಿಂದ ಚೆನ್ನೈಗೆ ಬರೋದು ಕಷ್ಟ, ಬೆಂಗಳೂರಿಂದ ಯಾವ ಊರಿಗೆ ಹೋಗೋದ್ರು ಕಷ್ಟ. ಆ ಕಾಲದಲ್ಲಿ ಹೇಳೋರು ಬೆಂಗಳೂರು ಹುಡುಗಿ ಬೆಂಗಳೂರಲ್ಲೇ ಕೊಡ್ತಾರೆ ಅಂತ. ಹೊರಗಡೆ ತುಂಬ ಕಷ್ಟ ಮ್ಯಾನೇಜ್ ಮಾಡೋದು. ಭಾಷೆದು ನಾವು ತಮಿಳಲ್ಲಿ ಮಾತಾಡ್ತೀವಿ ಮನೇಲಿ, ಆದರೂ ಇಟ್ ಈಸ್ ಅ ಕಲ್ಚರ್ ಡಿಫ್ರೆನ್ಸ್. ನಮ್ಮ ಅಜ್ಜಿಯವರೆಲ್ಲ ಮೈಸೂರು ಕಡೆಯವರು. ಸೊ ಅಂಥ ಕಲ್ಚರು, ಬೆಂಗಳೂರು ಮೈಸೂರು ಕಲ್ಚರ್ ಮನೆಯಿಂದ ಬಂದು ತಕ್ಷಣ ಹೀಗೆ ಚೆನ್ನೈ ಕಲ್ಚರ್ ವಾಸ್ ವೆರಿ ಡಿಫ್ರೆಂಟ್. ಅದರಲ್ಲೂ ಮಣಪಾಕಂ ಸ್ವಲ್ಪ ಆವಾಗ ಅದೊಂಥರ ಹಳ್ಳಿ ಥರನೇ, ಹಳ್ಳಿಗಿಂತ ಒಂದು ಹಳ್ಳಿನೇ ಒಂಥರ ತುಂಬ ಚಿಕ್ಕದು. ಬರೀ ಆಶ್ರಮ ಎದುರುಗಡೆ ನಮ್ಮ ಅಪಾರ್ಟ್ಮೆಂಟ್ ಅಷ್ಟೇ ಇದ್ದಿದ್ದು, ಇನ್ನೇನು. ಸೊ ಇಟ್ ವಾಸ್ ಅ ಸ್ಟ್ರಗಲ್. ಅದು ಅಂತ ಅಷ್ಟೊಂದು ಈಸಿ ಅಂತ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ಅಫ್ಕೋರ್ಸ್ ಆಗ ಆ ಏಜಲ್ಲಿ ಎಲ್ಲರಿಗೂ ಇರುತ್ತೆ, ಕೆರಿಯರ್ ನೋಡಬೇಕು, ಕೆಲಸ ಮಾಡಬೇಕು, ಅರ್ನ್ ಮಾಡಬೇಕು ಅಂತ. ಸಡನ್ ಆಗಿ ಟ್ವಿಸ್ಟ್ ಬಂತು ನಿಮ್ಮ ಲೈಫಲ್ಲಿ. ಸೊ ಹೇಗೆ ಕೋಪ್ ಮಾಡಿದ್ರಿ? ಅದು ಸ್ವಲ್ಪ ಕಷ್ಟನೇ ಆಯಿತು. ಯಾಕೆಂದರೆ ಆಪರ್ಚುನಿಟಿ ಅಂತ ಯಾವಾಗ ಒಂದು ಹಂತದಲ್ಲಿ ಇದೆ, ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಒಂದು ಕನಸಿರತ್ತಲ್ಲ ಈ ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅಂತ, ಸಡನ್ನಾಗಿ ಹೀಗೆ ಸ್ಟ್ರೈಟಾಗಿ ಹೋಗೋದು, ಸಡನ್ ಲೆಫ್ಟ್ ಅಂತ ತೊಗೊಂಡ್ಬಿಟ್ರೆ ಈಗೇನು ಮಾಡೋದು? ಒಂಥರ ಅದನ್ನು ಇವಾಲ್ವ್ ಮಾಡ್ಕೋಬೇಕು ನಾವು. ಏಕೆಂದರೆ ನಾವು ಆ ಕಾಲದಲ್ಲಿ ಏನಂದರೆ ಅಷ್ಟೊಂದು ಪ್ಲ್ಯಾನ್ ಮಾಡ್ತಿಲ್ಲ, ಏನೋ ಒಂದು ಫ್ಲೆಕ್ಸಿಬಲ್ ಅಂತ ನಮ್ಮ ಲೈಫನ್ನು ನಾವು ಹೆಂಗೆ ಬೇಕಾರ ಹಾಗೆ ನಾವು ಅಳವಡಿಸ್ಕೋಬೇಕು ಒಂದು ಇದಿತ್ತು ಇಂಟೆನ್ಷನ್. ಸೊ ಅದು ಕಷ್ಟ ಆಯಿತು, ಇಲ್ಲ ಅಂತಿಲ್ಲ. ಬಟ್ ಹೆಂಗೋ ಹೋಗಿ ಟಾಲರೆನ್ಸ್ ಏನಂದರೆ, ನನ್ನ ಮದುವೆ ದಿವಸ ಮಾಸ್ಟರು ಡಾನ್ ಸ್ಯಾಬರನ್ ಅಂತಿದ್ರು, ಬಾಬುಜಿ ಅವರ ಕಾಲದಿಂದ ಅವರು ಕಪಲ್, ಜಾಕಿ ಮತ್ತು ಡಾನ್ ಸ್ಯಾಬರನ್. ಅವರನ್ನು ಚಾರಿಜಿ ಹೇಳಿದ್ರು, ಮದುವೆ ಆಯಿತು ನೀನು ಹೋಗಿ ಸ್ಪೀಚ್ ಕೊಡು ಅಂತ ಅವ್ರು ಕೇಳಿದ್ರು. ಸೊ ಅವರು ಒಂದು ಸ್ಪೀಚ್ ಕೊಟ್ಟರು. ನಾವೆಲ್ಲ ಹಿಂಗೆ ಮಾಸ್ಟರ್ ಮುಂದೆ, ನಾನು, ನಮ್ಮ ಹಸ್ಬೆಂಡ್ ಪ್ರಕಾಶು ಮತ್ತು ಹಿಂದೆ ನಮ್ಮ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಕೂತಿದ್ರು. ಆಗ ಡಾನ್ ಒಂದು ಸ್ಪೀಚ್ ಕೊಟ್ಟರು ಅಬೌಟ್ ಬಾಬುಜಿ, ವಾಟ್ ಹೀ ಹ್ಯಾಸ್ ಸೆಡ್ ಅಬೌಟ್ ಮ್ಯಾರೇಜ್. ಈ ಸೆಡ್ ಅದೊಂಥರ ನಾನು ಗೋಲ್ಡನ್ ಲೆಟರ್ಸಲ್ಲಿ ಅಂದರೆ ಬರೆದಿಟ್ಕೊಂಡೆ ನನ್ನ ಮದುವೆ ಇದೆ ಮ್ಯಾರಿಡ್ ಲೈಫ್ಗೆ. ಬಾಬುಜಿ ಏನು ಹೇಳಿದ್ರಂತೆ, ಈ ಮ್ಯಾರೇಜ್ ಈಸ್ ಅಬೌಟ್ ಟಾಲರೆನ್ಸ್ ಆ್ಯಂಡ್ ಪೇಷನ್ಸ್. ಇಟ್ಸ್ ಆಲ್ ಅಬೌಟ್ ಟಾಲರೆನ್ಸ್ ಆ್ಯಂಡ್ ಪೇಷನ್ಸ್. ಸೊ ಯಾವಾಗ ಈ ಕಷ್ಟ ಬರೋದು, ಈ ಎರಡು ವರ್ಡು ನಾನು ರಿಪೀಟ್ ಮಾಡ್ತಾನೆ ಇತ್ತು, ಟಾಲರೆನ್ಸ್, ಪೇಷನ್ಸ್ ಇರಬೇಕು ಫಾರ್ ಬೋತ್ ಸೈಡ್ಸ್. ಸೊ ಆಮೇಲೆ ನಿಮ್ಮ ಜೀವನ ಹೇಗಿತ್ತು ಮಣಪಾಕಮಲ್ಲಿ? ಯಾಕಂದರೆ ಇಟ್ಸ್ ವಾಸ್ ಮೋರ್ ಆಫ್, ನೀವು ಹೇಳ್ದಂಗೆ ಆವಾಗ 90s ಅಲ್ಲಿ ಏನೂ ಇರಲಿಲ್ಲ. ಒಂದು ಹೋಟ್ಲಿಗೆ ಹೋಗ್ಬೇಕು ಅಂತಂದ್ರೂ ಹೋಟ್ಲ್ ಹತ್ರದಲ್ಲಿ ಇರಲಿಲ್ಲ. ಅಲ್ಲಿ ಆಶ್ರಮ ಬಿಟ್ಟರೆ ಮನೆ ಬಿಟ್ಟರೆ ಆಶ್ರಮ, ಅಷ್ಟೇ ಜೀವನ ಇರೋದು. ಸೊ ಆ ಸ್ಪಿರಿಚುವಲ್ ಜೀವನ ಹೇಗಿತ್ತು ನಿಮಗೆ? ಈಗ ಮಣಪಾಕಮಲ್ಲಿ ನನ್ನ ಮಗಳು, ಅದೇ ದ ಓನ್ಲಿ ಟೈಮ್ ನಾನು ಬೆಂಗಳೂರಿಗೆ ತುಂಬ ದಿವಸ ಇದ್ದಾಗ ನಾನು ಬಸ್ರಿಯಾಗಿ ಹೋಗಿ ಆಮೇಲೆ ಬಂದು ಮಗು ಕರ್ಕೊಂಡು 4 ತಿಂಗಳಿಗೆ ಬಂದೆ ಮಣಪಾಕಮಲ್ಲಿ. ಆಗ ಅಲ್ಲಿ ಮಾಸ್ಟ್ರು ಚಾರಿಜಿ ಆವಾಗ ತುಂಬ ಟ್ರಾವೆಲ್ ಮಾಡೋರು, ಒಂಥರ 3 ತಿಂಗಳು 2 ತಿಂಗಳು. ಸೊ ಆವಾಗ ಆಶ್ರಮ ತುಂಬ ಕ್ವಯಟಾಗಿರೋದು.
ಏನಂದರೆ ಆಶ್ರಮಲ್ಲಿ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಅದೆಲ್ಲ ಇರೋದ್ರಿಂದ ಈ ಮಕ್ಕಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋದು. ಹಾಗೆ ಒಂದು ಅದೇನಂದರೆ ಆಶ್ರಮ ಎದುರುಗಡೆ ಒಂದು ಅಪಾರ್ಟ್ಮೆಂಟು, ಗಾರ್ಡನ್ ಆಫ್ ಆರ್ಟ್ಸ್ ಅಂತಿದ್ರು. ಅದು ಒಂಥರ ದೊಡ್ಡ ಫ್ಯಾಮ್ಲಿ ಥರ. ಏನಾರು ಇದ್ರೆ ಅಂದರೆ ಎಲ್ಲರ ಮನೇಲಿ ನಾವೆಲ್ಲ ಯಂಗ್ ಕಪಲ್ಸು, ಡಾಕ್ಟ್ರು ಹತ್ರ ಇಲ್ಲ, ಏನೇ ಇದ್ದರೂ ನಾವು ಒಬ್ರಿಗೊಬ್ರು ಫೋನ್ ಮಾಡೋದು. ಒಬ್ಬರು ಡಾಕ್ಟರ್ ಜಗದೀಶ್ ಅಂತ ಹೋಮಿಯೋಪತಿ ಡಾಕ್ಟರ್ ಇರೋರು, ವಯಸ್ಸಾದವರು ಆಶ್ರಮದಲ್ಲಿ. ಏನೋ ಮಗು ಹತ್ರ ಗೊತ್ತಾಗಲ್ಲ, ಒಂಥರ ಏನು ಪ್ರಾಬ್ಲಮ್ಮು ಅಂದರೆ ಅವ್ರ ಹತ್ರ ಹೋಗೋರು. ದಟ್ಸ್ ದ ಫಸ್ಟ್ ಟೈಮ್ ಮಾಸ್ಟರ್ ಒಂಥರ ಹೋಮಿಯೋಪತಿ ಮಕ್ಳಿಗೆ ಕೊಡಿ ಅನ್ನೋದು ಇಂಟ್ರೊಡಕ್ಷನ್. ಅದು ಎಲ್ಲದಕ್ಕೂ ಸ್ವಲ್ಪ ಕಷ್ಟನೇ. ಅದೇ ನಾನು ಒಂಥರ ತಮಾಷೆಗೂ ಹೇಳ್ತಿದ್ದೆ, ಸ್ಪಿರಿಚುವಲ್ ಜರ್ನಿ ಅಂದರೆ ಈ ಕಾಡಿಗೆ ಗಿಡಿಗೆಲ್ಲ ಹೋಗೋದೇ ಬೇಕಾಗಿಲ್ಲ. ನಾವು ತುಂಬ ಆಶ್ರಮದ ಹತ್ರ ಇದ್ದರೂ ಸ್ವಲ್ಪ ಎಲ್ಲದಕ್ಕೂ ಕಷ್ಟ. ಈ ಸ್ಪಿರಿಚುವಾಲಿಟಿ ಅಬಂಡೆನ್ಸು, ಬಟ್ ಮಿಕ್ಕಿದಕ್ಕೆಲ್ಲ ಸ್ವಲ್ಪ ಕಷ್ಟನೇ. ಇವಾಗ ಅಲ್ಲಿ ಗಾರ್ಡನ್ ಆಫ್ ಆರ್ಟ್ಸ್ ಅಂತ ನೆನ್ಸ್ಕೊಂಡ್ರೆ ಎಲ್ಲರೂ ಒಂದೇ ಪರ್ಪಸ್ಗೋಸ್ಕರ ಸೇರಿದಂತ ಒಂದು ಇದು ಕಮ್ಯುನಿಟಿ ಲಿವಿಂಗ್. ಅದು ಎಲ್ಲರದು ಗುರಿ ಒಂದೇ, ಆಶ್ರಮದ ಹತ್ರ ಇರಬೇಕು, ಮಾಸ್ಟರ್ ಹತ್ರ ಇರಬೇಕು, ಸರ್ವ್ ಮಾಡಬೇಕು, ಮಾಸ್ಟರ್ ಹತ್ರ ಇರಬೇಕು. ಸೊ ಆ ಕಮ್ಯುನಿಟಿ ಲಿವಿಂಗ್ ಹೇಗಿತ್ತು ನಿಮ್ಗೆ? ಅಂದ್ರೆ ಆ ಬ್ರದರ್ಹುಡ್ ಅಂದ್ರೆ ಯಾರಿಗೂ ಪರಿಚಯ ಇರ್ತಿರ್ಲಿಲ್ಲ, ಯಾರು ರಿಲೇಟಿವ್ಸೇ ಅಲ್ಲ, ಅಂತವರೆಲ್ಲ ಒಟ್ಟಿಗೆ ಬಂದು ಒಂದು ಮನೆ ತರ ಇದ್ದಿದ್ದ. ಇಡೀ ಬಿಲ್ಡಿಂಗ್ ಹೆಚ್ಚು ಕಡಿಮೆ ಒಂದು 50-60 ಮನೆ ಮೇಲೆ ಇತ್ತು ಅನ್ಸುತ್ತೆ. 70 ಮನೆ ಇರೋದು. 70 ಮನೆ. ಅದ್ರಲ್ಲಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು ಒಂದು 20 ಮನೆ. ಅದ್ರಲ್ಲಿ ನಮ್ಮ ಏಜ್ ಗ್ರೂಪ್ ಅವರೇ ಎಲ್ಲರೂ ಒಂದು 5-6 ಕಪಲ್ಸ್, ನಾವು ಒಂದೇ ಏಜ್ ಗ್ರೂಪು. ಎಲ್ರಿಗೂ 6 ತಿಂಗಳಿಗೆ ಒಂದೊಂದು ಮಗು ಇತ್ತು. ಸೊ ಹಂಗಂಗೆ ಅವರೆಲ್ಲ ಒಂಥರ ಏನಾದರೂ ವಿ ವೇರ್ ಟುಗೆದರ್ ಒಂಥರ. ಯಾಕೆಂದರೆ ಚಾಯ್ಸ್ ಇಲ್ಲ, ಎಲ್ಲರೂ ಅವ್ರವ್ರ ಮನೇನ ಬಿಟ್ಟು ಎಲ್ರಿಗೂ ಸಹಜ ಮಾರ್ಗಲ್ಲಿ ಮದುವೆ ಆಗಿದೆ. ಸೊ ನಿಮ್ಮ ಸಹಜ ಮಾರ್ಗ ಮದುವೆ ಅಂದರೆ ಗೊತ್ತಲ್ಲ, ಭಾಷೆ ಡಿಫ್ರೆಂಟ್ ಆಗಿರುತ್ತೆ, ಕಲ್ಚರ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಒಬ್ರೊಬ್ರಿಗೆ ಸಪೋರ್ಟ್ ಮಾಡಿ, ಒಂಥರ ಮೋಟಿವೇಟ್ ಮಾಡಿ, ಆ ಥರ ಕಷ್ಟ ಇದ್ದರೆ ಒಂದು ಅಡ್ವೈಸ್ ಮಾಡಿ, ಆ ಥರ ಹೀಗೆ ವಿ ಆಲ್ ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಥರ. ಏನಂದರೆ ಕೆಲವೊಂದು ನಮ್ಮ ಫ್ಯಾಮ್ಲಿಗೂ ಗೊತ್ತಾಗಲ್ಲ, ಅವ್ರಿಗೂ ಗೊತ್ತಿರ, ಅಷ್ಟು ಥರ ಶೇರಿಂಗ್. ಬೇರೆ ದೇರ್ ವಾಸ್ ನೋ ಅದರ್ ಪ್ಲೇಸ್ ಆ ಥರ. ಸೊ ಈಗಲೂ ನಮಗೆ ಒಂಥರ ಬಾಂಡ್ ಸ್ಟ್ರಾಂಗ್ ಆಗಿದೆ. ಎಷ್ಟೇ ವರ್ಷ ನಾವು ಮಾತಾಡದೇ ಇದ್ರೂ ಆ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ಮಕ್ಕಳೆಲ್ಲ ಒಟ್ಟಿಗೆ ಬೆಳೆದಿರೋದು, ಒಂದೇ ಸ್ಕೂಲ್ಗೆ ಹೋಗೋದು ಬೆಳಗ್ಗೆಯಿಂದ. ಅಂದರೆ ಇರತ್ತಲ್ಲ, ಈ ಮನೇಲಿ ಮಾಡಿರೋ ಊಟ ತಿಂಡಿ ಆ ಮನೆಗೆ ಹೋಗೋದು, ಅಲ್ಲಿಂದ ಬರೋದು. ಇಟ್ ಈಸ್ ಅ ವೆರಿ ನೈಸ್, ಅದೊಂಥರ ವಂಡರ್ಫುಲ್ ಮೆಮರೀಸ್. ಈಗ ಮಾತಾಡ್ತಾ ಹೇಳಿದ್ರಿ ಸಹಜ ಮಾರ್ಗದ ಮದುವೆಗಳು ವಿಭಿನ್ನವಾಗಿರುತ್ತೆ. ಅದ್ರ ಪರ್ಪಸ್ ಏನು? ನನ್ನ ಪ್ರಕಾರ ಏನಂದರೆ, ಚಾರಿಜಿ ಮಹಾರಾಜ್ ವಾಂಟೆಡ್ ಟು ಬ್ರೇಕ್ ದಟ್ ರಿಜಿಡಿಟಿ. ಈಗ ದಾಜಿ ಹೇಳ್ತಾರಲ್ಲ ಫ್ಲೆಕ್ಸಿಬಿಲಿಟಿ ಬಗ್ಗೆ. ಸೊ ನಾವು ಏನಂದರೆ ನಮ್ಮದೇ ಒಂದು ಫ್ಯಾಮ್ಲಿ, ನಮ್ಮದೇ ಒಂದು ಕಾಸ್ಟು, ನಮ್ಮದೇ ಒಂದು ಊರಲ್ಲಿ ಇದ್ದುಬಿಟ್ರೆ ಅದೊಂಥರ ರಿಜಿಡಿಟಿ ಸೆಟ್ ಆಗೋಗುತ್ತೆ. ಸೊ ಆ ರಿಜಿಡಿಟಿನಲ್ಲಿ ಏನಂದರೆ ಪದೇ ಪದೇ ನೆಕ್ಸ್ಟ್ ಜನ್ರೇಷನು ಅಷ್ಟೇ ಒಂಥರ ಮೈಂಡ್ ಸೆಟ್ಟಲ್ಲೇ ಬೆಳೀತಾರೆ. ಸೊ ಐ ಥಿಂಕ್ ಆ ರಿಜಿಡಿಟಿನ ಬ್ರೇಕ್ ಮಾಡೋಕ್ಕೆ ದ ವೆಡ್ಡಿಂಗ್ಸ್ ವೇರ್ ದೇರ್. ಸೊ ಈಗ ನೀವು ಸಹ ವೆಡ್ಡಿಂಗ್ ನಮ್ದೇನು ಬ್ಯೂರೋ ಇದೆ ಅದರಲ್ಲಿ ಯು ಹ್ಯಾವ್ ಡನ್ ವಾಲಂಟ್ರಿ ವರ್ಕ್ ಫಾರ್ ಇಯರ್ಸ್. ಈಗ 100 ಸಂಬಂಧಗಳನ್ನ ಬೆಸ್ತಿದ್ದೀರಾ ನೀವು ಅಲ್ಲಿ ಆ ವಾಲಂಟ್ರಿ ವರ್ಕಲ್ಲಿ. ಹೇಗೆ ಅನ್ಸುತ್ತೆ ಅದ್ ಮಾಡ್ತಾ ಇರ್ಬೇಕಾದ್ರೆ? ಎಷ್ಟೋ ಮಕ್ಕಳು ಹೊಸ ಜೀವನಗಳು ಶುರು ಮಾಡ್ತಾರೆ, ಹೊಸ ಒಂಥರ ಆಸ್ಪಿರೇಷನ್ ಇರುತ್ತೆ, ಡ್ರೀಮ್ಸ್ ಇರುತ್ತೆ. ಸೊ ಅದು ಹೊಸ ಮ್ಯಾಚ್ಗಳು ಆಗ್ತಾ ಇರ್ಬೇಕಾದ್ರೆ ಆ ಎಕ್ಸ್ಪೆಕ್ಟೇಷನ್ಸ್ ಹೇಗೆ ಮೀಟ್ ಆಗ್ತಾ ಇತ್ತು? ಒಂದು ಹೆಣ್ಮಗುದು ಒಂದು ಗಂಡು ಮಗುದು ಒಟ್ಟಿಗೆ ಸೇರಿ ಅವರು ನೆಕ್ಸ್ಟ್ ಲೈಫ್ ಹೇಗೆ ಇದು ಮಾಡಬೇಕು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದನ್ನ ಹೇಗೆ ಸೆಟ್ ಮಾಡ್ತಾ ಇದ್ರಿ? ಏನಂದ್ರೆ ಇವಾಗ ಈ ಕಾಲದಲ್ಲ, ಮುಂಚೆ ಒಂದು 10 ವರ್ಷಕ್ಕಿಂದೇನೋ ಒಂಥರ ನಮ್ಮ ಕಾಲಕ್ಕೆ ಏನಂದರೆ ಎಕ್ಸ್ಪೆಕ್ಟೇಷನ್ ಅಷ್ಟಿರಲಿಲ್ಲ. ಮಾಸ್ಟರು ಅಂದರೆ ಅವ್ರು ಮಾಡಿರೋದು ಸರಿ, ನಾವು ಹೆಂಗೋ ನಮ್ಮ ಲೈಫನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೋಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸು. ಈಗ ಕಾಲ ಬದಲಾಗಿದೆ. ಸೊ ಅದು ಈ ನಮ್ಮ ಕಾಲಕ್ಕೂ ಈ ಕಾಲಕ್ಕೂ ಮಧ್ಯದೊಂದು ಇರುತ್ತಲ್ಲ, ದಟ್ ಈಸ್ ದ ಟೈಮ್ ಐ ಸ್ಪೆಂಟ್. ನಾನು ಇದು ವೆಡ್ಡಿಂಗ್ ಇದ್ರಲ್ಲಿ ನೋಡ್ಕೊತಾ ಇದ್ದೆ. ಅದು ಏನಂದರೆ ಎಲ್ಲ ಥರ ಜನನೂ ಬರ್ತಾರೆ, ನಾರ್ತು ಸೌತು ಈಸ್ಟು ವೆಸ್ಟು. ಸೊ ನನಗೆ ಅಂದರೆ ಮಣಪಾಕಂ ಅಲ್ಲಿ ಕೂತ್ಕೊಂಡ್ರೆ ಐ ಹ್ಯಾಡ್ ಅ ವರ್ಲ್ಡ್ ಟೂರ್ ಥರ. ಸೊ ಏನಂದರೆ ನಾನು ನಾರ್ತು ಸೌತು 2 ಕಲ್ಚರು ನನಗೆ ಗೊತ್ತಿರೋದ್ರಿಂದ, ಬಿಕಾಸ್ ಆಫ್ ಮೈ ನಾರ್ತ್ ಬರ್ತ್ ಆ್ಯಂಡ್ ಅಪ್ಬ್ರಿಂಗಿಂಗ್. ಸೊ ನಂಗೆ ಸ್ವಲ್ಪ ಅಡ್ಜಸ್ಟು ಅವ್ರು ಹೆಂಗೆ ಅವ್ರು ಫೀಲ್ ಮಾಡ್ತಾರೆ ಅನ್ನೋದು ನಂಗೆ ತುಂಬ ಬೇಗ ಒಂಥರ ಗ್ರಾಸ್ ಮಾಡೋಕ್ಕಾಯ್ತು. ಅದಕ್ಕೆ ಮುಂಚೆ ಏನು ಹೇಳಿದೆ, ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು. ಈ ಕೆಲಸ ನನಗೆ ಹೆಂಗೆ ಬಂತು ಅಂತ. ಈಗ ಒಂದು 4 5 ತಿಂಗಳು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ ಗಾಯತ್ರಿಗೆ, ಹುಟ್ಟಿದ ಮಗು.
ಮಾಮಿಗೆ ತೋರಿಸೋಣ ಅಂತ ಕರ್ಕೊಂಡು ಹೋಗಿದ್ದೆ ಗಾಯತ್ರಿಗೆ. ಆವಾಗ ನಮ್ಮ ಹಸ್ಬೆಂಡು ಕಂಪ್ಯೂಟ್ರಲ್ಲಿದ್ದರು. ಸೊ ಅವ್ರ ಹೆಸರು ಕಂಪ್ಯೂಟರ್ ಪ್ರಕಾಶ್ ಅಂತಲೇ ಫೇಮಸ್. ಸೊ ಎಲ್ಲರೂ ಮಾಸ್ಟರ್ ಇವರು ಹಿಸ್ ನೇಮ್ ಇಸ್ ಕಂಪ್ಯೂಟರ್ ಪ್ರಕಾಶ್, ಹಂಗಾರೆ ಮಗುಗೆ ಏನು ಹೇಳೋಣ ಅಂತ ಇವರೆಲ್ಲ ಗಲಾಟೆ. ಸೊ ಒಬ್ಬರು ಹೇಳಿದ್ರು ಈ ಲ್ಯಾಪ್ಟಾಪ್ ಅಂತ ಹೇಳೋಣ, ಯಾಕೆಂದರೆ ಆ ಕಾಲದಲ್ಲಿ ಲ್ಯಾಪ್ಟಾಪು ತುಂಬ ಒಂಥರ ಪ್ರೆಷಿಯಸ್ ಅಲ್ಲ. ಸೊ ಓಕೆ ಲ್ಯಾಪ್ಟಾಪ್ ಅಂತಲೇ ಮಾಸ್ಟರ್ ಹಿಂಗೆ ಟೀಸ್ ಮಾಡ್ತಿದ್ರು. ಆಮೇಲೆ ಈ ಇನ್ನೊಂದು ಹೆಸರು ಮಾಸ್ಟರ್ ಹಿಸ್ ವೈಫ್ ಇಸ್ ದೇರ್, ಅವ್ರಿಗೆ ಏನು ಹೆಸರು ಹೇಳೋಣ ಅಂತ. ಸೊ ಒಬ್ಬರು ಏನೇನೋ ಸಜೆಷನ್ ಹೇಳಿದ್ರು, CPU ಅದು ಇದು ಅಂತ. ಆಮೇಲೆ ಚಾರಿಜಿ ಮಹಾರಾಜ್ ನನ್ನ ನೋಡ್ಬಿಟ್ಟು ಶಿ ಈಸ್ ಮೆಮರಿ ಅಂತ ಹೇಳಿದ್ರು. ನಂಗೆ ಯಾಕೆ ಮಾಸ್ಟ್ರು ಹಿಂಗೆ ಹೇಳ್ತಿದ್ದಾರೆ ಮೆಮರಿ ಅಂತ ನಂಗೆ ಅವಾಗ ಅರ್ಥ ಆಗಲಿಲ್ಲ. ಅಂದರೆ ಮಾಸ್ಟ್ರು ಏನು ನಮ್ಮ ಮಾಸ್ಟ್ರು ನೋಡ್ಬಿಟ್ಟು ಏನು ನಮಗೆ ಇನ್ಫ್ಯೂಸ್ ಮಾಡ್ತಾರೋ ಅದೊಂದು ಅಷ್ಟು ವರ್ಷ ಆದಮೇಲೆ ಅದು ಅನ್ಫೋಲ್ಡ್ ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಸೊ ಸರಿ, ಅದನ್ನು ಇನ್ಸಿಡೆಂಟ್ ಮುಗಿಸ್ಕೊಂಡು ಅದು ಮಾತ್ರ ಜ್ಞಾಪಕ ಇದೆ. ಆ ಸೆಂಟೆನ್ಸ್ ಅಷ್ಟು ಫೋರ್ಸ್ಫುಲ್ಲಾಗಿ ಹೇಳಿದ್ದು, ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದ್ದು, ಅದು ಮಾತ್ರ ಡೈರಿನಲ್ಲಿ ಬರೆದ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ತುಂಬ ವರ್ಷಗಳಾದಮೇಲೆ ನಾನು ಯಾವಾಗ ಸ್ವಲ್ಪ ಈ ಕೆಲಸಗಳೆಲ್ಲ, ಇವಾಗ ಮಗು ದೊಡ್ಡದಾಯಿತು, ಸ್ಕೂಲ್ಗೆ ಹೋಗೋಕ್ಕೆ ಶುರು ಆಯಿತು, ಏನು ಮಾಡೋಣ ಆ ಟೈಮಲ್ಲಿ ಮಾಸ್ಟರ್ ಮಿಷನ್ ಕೆಲಸ ಏನಾರು ಮಾಡೋಣ ಅಂತ ಸ್ವಲ್ಪ ಇದೆಲ್ಲ ಒಂಥರ ಈ ಪೇಪರ್ ವರ್ಕೆಲ್ಲ ಮಾಡ್ತಾಯಿದ್ದೆ. ಹಾಗಾಗಿ ಸಿಸ್ಟರ್ ಲಲಿತಾ ಶ್ರೀನಿವಾಸನ್ ಹತ್ರ ಪೇಪರ್ ವರ್ಕು ಏನೋ ಪಾಪ ತುಂಬ ಕಷ್ಟಪಡ್ತಿದ್ದೆಲ್ಲ, ಫೈಲೆಲ್ಲ ಹೊತ್ಕೊಂಡು ಹೋಗೋರು ಬರೋರು. ಸರಿ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಈ ಕಂಪ್ಯೂಟ್ರು ಡೇಟಾ ಅದೆಲ್ಲ ಎಂಟ್ರ್ ಮಾಡಿ ಹಂಗಾಗಿ ಪರಿಚಯ ಆಯಿತು. ಸೊ ವಿ ಆರ್ ಆಲ್ ಅದೇ ಗಾರ್ಡನ್ ಆಫ್ ಆರ್ಟ್ಸಲ್ಲಿ. ಸೊ ಇಟ್ ವಾಸ್ ಆಲ್ ಒನ್ ಫ್ಯಾಮಿಲಿ ಥರ. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ಇದು ಏನಂದರೆ ಸ್ವಲ್ಪ ಒಂದು 4-5 ವರ್ಷ ಅಂದರೂ ಎಲ್ಲ ಆವಾಗ ನಾನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ದು, ಹೇಗೆ ಮಾಸ್ಟ್ರು ಮಾಡ್ತಾರೆ, ಏನನ್ನು ನೋಡ್ಬಿಟ್ಟು ಮಾಡ್ತಾರೆ. ಅದೊಂಥರ ಆಶ್ಚರ್ಯನೇ ಅದು ಹೆಂಗೆ ಅಂತ ಆವಾಗ ಅವ್ರಿಗೆ ಅನ್ಸತ್ತೆ ದಿಸ್ ಕಪಲ್ ಹಿ ಯೂಸ್ ಟು ಬ್ರಿಂಗ್ 2 ಫ್ಯಾಮಿಲೀಸ್ ಟುಗೆದರ್. ಅಂದರೆ ಇಬ್ಬರು ಚಾರಿಜಿ ಮಾರಿ ಇಬ್ಬರನ್ನು ಅಂದರೆ ಕೂತ್ಕೊಂಡು ಮಾತಾಡಿಸಿ ಹಿ ಯೂಸ್ ಟು ಬ್ರಿಂಗ್ ದೋಸ್ 2 ಫ್ಯಾಮಿಲೀಸ್ ಟುಗೆದರ್. ಸೊ ಹಾಗಾಗಿ ನಾನು ಅಬ್ಸರ್ವ್ ಮಾಡಿ ದಟ್ ವಾಸ್ ದಟ್ ಫೌಂಡೇಶನ್. ಐ ಥಿಂಕ್ 2004 ನಾನು ಶುರು ಮಾಡಿದ್ದು. 2008 ನಾನು ಫುಲ್ಲಾಗಿ ಇಂಡಿಪೆಂಡೆಂಟಾಗಿ ನಾನೇ ಫುಲ್ಲಾಗಿ ಡಿಪಾರ್ಟ್ಮೆಂಟಲ್ಲಿ ವಹಿಸ್ಬಿಟ್ರು ನನಗೆ, ನೀನೇ ನೋಡ್ಕೊತ. ಸೊ ಅದರದ್ದು ಅಷ್ಟರೊಳಗೆ ತುಂಬ ಜನನೂ ಒಂಥರ ಯು ಹ್ಯಾಡ್ ಟು ಹ್ಯಾವ್ ಎ ಪ್ರಾಪರ್ ಆಫೀಸ್. ಮುಂಚೆಂತ ಸುಮ್ಮನೆ ಹಿಂಗೆ ಬರೋರು ಮದುವೆ ಆಗೋದು ಆ ಥರ ಸಿಂಪಲಾಗಿರಲಿಲ್ಲ. ಆಮೇಲೆ ತುಂಬ ಕೆಲಸಗಳು ಜಾಸ್ತಿ, ಅದು ರಿಜಿಸ್ಟ್ರೇಷನ್ನು ಅಲ್ಲೇ ಪೇಪರ್ ವರ್ಕ್ ಇರೋದ್ರಿಂದ ವಿ ಹ್ಯಾಡ್ ಟು ಹ್ಯಾವ್ ಎನ್ ಆಫೀಸ್. ಸೊ ಆಫೀಸಲ್ಲಿ ಬಂದಾಗ ಇವರೆಲ್ಲ ಬಂದು ಕೂತ್ಕೊಂಡು ಮಾತಾಡುವಾಗ ಯೂಸ್ ಟು ಅಬ್ಸರ್ವ್, ಸಿಟ್ ಆ್ಯಂಡ್ ಅಬ್ಸರ್ವ್ ವಾಟ್ ಈಸ್ ದ ವೈಬ್ರೇಷನ್ ಯು ಗೆಟ್. ಸೊ ಈ ವೈಬ್ರೇಷನ್ ಆ ಫ್ಯಾಮಿಲಿ ವೈಬ್ರೇಷನ್ ಮ್ಯಾಚ್ ಆಗುತ್ತಾ, ದೆನ್ ಆ ಪ್ರಪೋಸಲ್ನ ಮಾಸ್ಟ್ರಿಗೆ ಕಳಿಸೋದು. ತುಂಬ ದಿವಸ ತೊಗೋತೀವಿ ಆ ಡಿಸಿಷನ್ ಮಾಡೋಕ್ಕೆ, ಅಂದರೆ ಇದು ಸರಿನಾ ತಪ್ಪಾ ಅಂತ. ಆಮೇಲೆ ಮಾಸ್ಟರ್ ಹತ್ರ ಕೊಟ್ಟ ಮೇಲೆ ಮಾಸ್ಟರ್ ಡಿಸೈಡ್ ಮಾಡ್ತಾರೆ ಸರಿನಾ ಬೇಡವಾ ಅನ್ನೋದು. ಆಮೇಲೆ ನಾವು ಕಮ್ಯುನಿಕೇಟ್ ಮಾಡಿ ಹಿಂಗೆ ಮದುವೆ ಮಾಡಿ. ಇವಾಗ ಆ ಮಕ್ಕಳೆಲ್ಲ ದೊಡ್ಡವರಾಗಿ ಈಗ ಒಂಥರ ಅವ್ರಿಗೆ ಮಕ್ಕಳಾಗಿ ಇದು ಮಾಡ್ತಿರೋ ನಿಮ್ಮ ಫೀಲಿಂಗ್ ಹೆಂಗೆ ಅನ್ಸುತ್ತೆ ಈಗ ಅವ್ರ ಎದುರುಗಡೆ ಬಂದ್ರೆ? ಎಷ್ಟೊಂದು ಜನ ಬರ್ತಾರೆ ಫೇಸ್ಬುಕ್ಕಲ್ಲೆಲ್ಲ ಬಂದು, ಈಗ 2 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಕೆಲವ್ರನ್ನಂತೂ ಅಂದ್ರೆ ಲಿಟ್ರಲಿ ಫ್ರಮ್ ಪಾವರ್ಟಿಯಿಂದನೇ ದ ಲೈಫ್ ಇಸ್ ಚೇಂಜ್ಡ್ ಅಂತ ಹೇಳ್ತಾರೆ. ಈ ಮದುವೆ ಆಗಲೇನಂದರೆ ನಾನು ಎಲ್ಲಿರ್ತೀನಿ ಅಂತ. ಸೊ ಅದೆಲ್ಲ ಒಂಥರ ಅವ್ರ ಕೆಲಸ, ನಾವು ಜಸ್ಟ್ ಎನೇಬ್ಲರ್ಸ್ ಅಷ್ಟೇ. ಇಟ್ ಈಸ್ ಮಾಸ್ಟರ್ಸ್ ವರ್ಕ್. ಸೊ ಅದೊಂಥರ ಖುಷಿ, ಏನೋ ಚೆನ್ನಾಗಿದ್ದಾರಲ್ಲ, ನಮ್ಮ ಮಿಷನ್ ಅವ್ರದ್ದು ಸ್ಪ್ರೆಡ್ ಮಾಡ್ತಿದ್ದಾರಲ್ಲ ಅಂತ ಒಂದು ಖುಷಿ ಅಷ್ಟೇ. ಅವ್ರನ್ನ ನೋಡಿ ತೋರಿಸ್ಕೊಂಬೋದು. ಸೊ ಇಟ್ ಈಸ್ ನೈಸ್. ತುಂಬ ಒಂಥರ ಎಲ್ಲರೂ ಚೆನ್ನಾಗಿದ್ದಾರೆ, ಅದೇ ಖುಷಿ. ಈ ಆಧ್ಯಾತ್ಮ ಒಂದು ಸಾಧನೆಯಲ್ಲಿ ಫ್ಯಾಮಿಲಿ ಲೈಫ್, ಮದುವೆದು ಪ್ರಾಮುಖ್ಯತೆ ಏನು? ನಮ್ಮ ದಾಜಿ, ನಮ್ಮ ಬಾಬುಜಿ, ಚಾರಿಜಿ ಎಲ್ಲ ಹೇಳ್ತಾರೆ 2 wings ಆಫ್ ಅ ಬರ್ಡ್. ಸೊ ಏನಂದರೆ ನಿಮ್ಗೆ ಒಂಥರ ಸೆಟಲ್ನೆಸ್ಸು, ಕಂಟೆಂಟ್ನೆಸ್ಸು, ಏನು ಆ ಸೆಟಲ್ಡ್ನೆಸ್ ಇರುತ್ತಲ್ಲ, ಸೆಂಟರ್ಡ್ನೆಸ್, ಅದು ಬರೋದು ಯು ಹ್ಯಾವ್ ಅ ಹೋಮ್, ಯು ಹ್ಯಾವ್ ಸಂಬಡಿ ಅನ್ನೋ ಫೀಲಿಂಗು. ಅದು ತುಂಬ ಇಟ್ ಈಸ್ ಅದೇನು ಹೇಳೋದು, ಮನಸ್ಸಿಗೆ ತಂಪು ಅಂತಲ್ಲ, ಇಟ್ ಈಸ್ ಮಚ್ ಮೋರ್ ಒಂಥರ
ನನಗೆ ಅದು ಕರೆಕ್ಟಾಗಿ ಕನ್ನಡ ವರ್ಡ್ ಬರ್ತಾ ಇಲ್ಲ ಅದಕ್ಕೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಕಷ್ಟ ಇರುತ್ತೆ, ಇಲ್ಲ ಅಂತಿಲ್ಲ, ತುಂಬ ಕಷ್ಟ. ಯಾರಾದರೂ ಎಷ್ಟೊಂದು ಕಪಲ್ಸ್ ನಾನು ನೋಡಿದ್ದೀನಿ, ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಅವ್ರನ್ನ ಅಂದರೆ ಆ ಡೆಲಿವ್ರಿನೂ ಆ ಹಸ್ಬೆಂಡೇ ನೋಡಿ ಅಷ್ಟೆಲ್ಲ ಕಷ್ಟಪಟ್ಟು ಇವಾಗೆಲ್ಲರೂ ಚೆನ್ನಾಗಿದ್ದಾರೆ. ಅಂದರೆ ಫ್ಯಾಮ್ಲಿ ಸಪೋರ್ಟ್ ಇಲ್ಲದೆ ಕಷ್ಟನೇ ಅದು. ಫ್ಯಾಮ್ಲಿ ಸಪೋರ್ಟ್ ಇಲ್ಲದೆ ಹೆಂಗೂ ಅವ್ರು ಮುಂದೆ ಆಲ್ ಬಿಕಾಸ್ ದೇ ಬಿಲೀವ್ಡ್ ಸೋ ಮಚ್ ಇನ್ ದ ಸಿಸ್ಟಮ್ ಆ್ಯಂಡ್ ದ ಮಾಸ್ಟರ್. ಅದಕ್ಕೆ ಧೈರ್ಯ ಬೇಕು. ನಾನು ಹೇಳೋದು ಸಹಜವಾಗಿ ಮದುವೆಗೆ ಧೈರ್ಯ ಬೇಕು. ಏಕೆಂದರೆ ನಿಮ್ಮ ನಾರ್ಮಲ್ ಮದುವೆ ಅಂದರೆ ನೀವು ಫ್ಯಾಮ್ಲಿಯವರೆಲ್ಲ ನೋಡ್ತಾರೆ, ಅಂದರೆ ಫಸ್ಟ್ ರೌಂಡೆಲ್ಲ ಆಗಿರುತ್ತೆ. ನಿಮ್ಮ ಒಂಥರ ಹುಡುಗ ಹುಡುಗಿ ತನಕ ಬರೋಷ್ಟರೊಳಗೆ ನೀವೆಲ್ಲ ಒಂಥರ ಫಿಲ್ಟರ್ ಮಾಡೇನೆ ಇದು ಅಂತ ಗೊತ್ತಾಗುತ್ತೆ. ಈ ಸಹಜವಾಗಿ ಮದುವೆಲಿ ಆ ಥರ ಅಲ್ಲ. ಯಾಕೆಂದರೆ ನೀವು ಕಲ್ಚರು, ಭಾಷೆ, ಫುಡ್ಡು, ರೀತಿ, ಮನೆಯದ್ದಿರೋದು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಒಂಥರ ರೊಮ್ಯಾಂಟಿಸೈಸ್ ಮಾಡ್ಬೋದು, ಮಾಸ್ಟರ್ ಹತ್ರ ಹೋಗ್ಬಿಟ್ಟು ನಾವು ಮದುವೆ ಮಾಡ್ಕೋತೀವಿ ಅಂತ, ಇಟ್ಸ್ ಫೈನ್. ಬಟ್ ಅದಾದಮೇಲೆ ನೀವು ಹೌ ಯು ಲಿವಿಂಗ್, ಅದು ತುಂಬ ಇಂಪಾರ್ಟೆಂಟ್. ಅದು ಈ ಕಾಲದಲ್ಲಂತೂ ದೇ ಲೈಕ್ ಟು ವೇ, ಒಂಥರ ಇಂಗ್ಲೀಷ್ ಹೇಳ್ತಾರೆ ವೇ ದ ಆಪ್ಷನ್ಸ್, ಆ ಥರ. ಅದು ಒಳ್ಳೆಯದೇ. ಯಾಕೆಂದರೆ ಅವ್ರೇನಂದರೆ ಆಮೇಲೆ ಪ್ರಾಬ್ಲಮ್ ಬರ್ಬಾರ್ದು. ಯಾಕೆಂದರೆ ಈ ಥರ ಇವಾಗ ಕಾಲ ಬದಲಾಗಿದೆ. ಸೊ ಅದಕ್ಕೆ ತಕ್ಕಂಗೆ ಈಗ ದಾಜಿನೂ ಈಸ್ ರೈಡಿಂಗ್ ದ ವೇವ್ ಆಫ್ ದ ಯಂಗರ್ ಜನ್ರೇಷನ್. ಸೊ ಈಗಿನ ಜನ್ರೇಷನ್ ಲೈಕ್ ನೀವು ಹೇಳ್ದಂಗೆ ದೇ ಆಲ್ ಆರ್ ಸೆಲ್ಫ್ ಮೇಡ್ ಅಂತ ಹೇಳ್ತಾರೆ. ಅವರು ದೇ ವಾಂಟ್ ಟು ಟೇಕ್ ದೇರ್ ಓನ್ ಡಿಸಿಷನ್ಸ್. ನಾನು ನೋಡಿ, ನಾನು ಚೂಸ್ ಮಾಡಿ, ನಾನು ಡಿಸೈಡ್ ಮಾಡಿ ನಾನು ಮದುವೆ ಆಗಬೇಕು. ಈಗ ಲೀವ್ ಇನ್ ರಿಲೇಶನ್ಶಿಪ್ಗಳು ಅದರಿಂದ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಲವ್ ಮ್ಯಾರೇಜ್ ಬಗ್ಗೆ ನಿಮ್ಮ ಟೇಕ್ ಏನು? ಲವ್ ಮ್ಯಾರೇಜ್ದು ಇದು ಡೆಫಿನೇಷನ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಓವರ್ ದ ಇಯರ್ಸ್. ಆ ಕಾಲದಲ್ಲೆಲ್ಲ ಅಮಿತಾಬ್ ಬಚ್ಚನ್ದೆಲ್ಲ ನೋಡ್ಬಿಟ್ಟು ಲವ್ ಮ್ಯಾರೇಜು ಅದೆಲ್ಲ ಚೆನ್ನಾಗಿರೋದು. ಆಮೇಲೆ ಆಮಿರ್ ಖಾನ್ದು ಆ ಥರ ಮೂವೀಸ್ ನೋಡ್ಬಿಟ್ಟು ಅದೆಲ್ಲ ಚೆನ್ನಾಗಿದೆ. ಈ ಕಾಲದಲ್ಲಿ ಆ ಥರ ಮೂವೀಸು ಬರೋಲ್ಲ. ಇನ್ನು ಯೂತ್ ತುಂಬ ದೇ ಆರ್ ವೆರಿ ಕ್ಲಿಯರ್. ಅಂದರೆ ಆ ಧೈರ್ಯ ಇದೆಯಾ ಇಬ್ರಿಗೂ ಟು ಲೀಡ್ ಅ ಲೈಫ್, ದೆನ್ ಗ್ರೇಟ್, ಲೆಟ್ ದೆಮ್ ಅವ್ರ ಡಿಸಿಷನ್ನು. ಈ ಕಾಲದಲ್ಲೂ ಏನಂದರೆ ಒಳ್ಳೆ ಇನ್ಫಾರ್ಮ್ಡಾಗಿ ಡಿಸಿಷನ್ ತೊಗೋತಾರೆ. ಏನು ಎಮೋಷ್ನಲ್ ಆಗಿ ನಾನು ತುಂಬ ಒಂಥರ ಬ್ಲಸ್ಫುಲ್ಲಾಗಿ ಆ ಡಿಸಿಷನ್ ತೊಗೊಳ್ಳಲ್ಲ. ಇವಾಗ ಹುಷಾರಾಗಿ ಯೋಚನೆ ಮಾಡಿ ಅವರ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಆಮೇಲೆ ಇವಾಗ ತಗೋತಾರೆ. ಸೊ ಇಟ್ ಈಸ್ ಗುಡ್. ಸೊ ದ ನೆಕ್ಸ್ಟ್ ಪಾಯಿಂಟ್ ಇಸ್ ದಟ್ ಹಿಂದಿನ ಕಾಲದಲ್ಲಿ ಹಿರಿಯರು ಮದುವೆ ಫಿಕ್ಸ್ ಮಾಡೋರು, ಈಗ ಫ್ರೆಂಡ್ಸ್ ಫಿಕ್ಸ್ ಮಾಡ್ತಾರೆ. ಹೌದು. ಸೊ ಹ್ಯಾವ್ ಯು ಸೀನ್ ಎನಿ ಡಿಫ್ರೆನ್ಸ್ ಇದರಲ್ಲಿ? ಅದರಲ್ಲೂ ಅಂದರೆ ಇಟ್ ಕ್ಯಾನ್ ಬಿ ಪಾಸಿಟಿವ್, ಮಿಸ್ಫೈರು ಆಗುತ್ತೆ. ಅದಿಬ್ಬರು ಮೆಚ್ಯೂರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳೋದು ಒಂದು ಏನಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರನ್ನ ಒಂದೇ ಥರ ಬೆಳೆಸ್ಬಿಡ್ತೀವಿ ಟಿಲ್ ಅವರು ಕೆಲಸ ತನಕ. ಆ ಮಗುನು ಹೆಣ್ಮಗುನು ಸ್ಕೂಲ್ಗೆ ಹೋಗುತ್ತೆ, ಗಂಡು ಮಗುನು ಸ್ಕೂಲ್ಗೆ ಹೋಗ್ತಾನೆ, ಕಾಲೇಜು ಓದೆಲ್ಲ ಆಯಿತು. ಅಂದರೆ ಓವರ್ಸೀಸ್ ಟ್ರಾವೆಲು, ಅಂದರೆ ಈ ಗ್ರ್ಯಾಜುಯೇಷನ್ಗೆ ಹೋಗೋದು ಮಾಡೋದು ಔಟ್ಸೈಡ್ ಆಫ್ ಇಂಡಿಯಾ ಅದೆಲ್ಲ ಆಗುತ್ತೆ. ಬಟ್ ಏನಂದರೆ ಮದುವೆ ಆದಮೇಲೆ ಇಬ್ಬರದು ರೋಲು ತುಂಬ ಡಿಫ್ರೆಂಟ್ ಆಗುತ್ತೆ. ಆ ರೋಲ್ ಬಗ್ಗೆ ಚಿಕ್ಕನಿಂದ ಆ ಮಗುಗೆ ಹೇಳಿದರೆ ಓಕೆ, ಅವಳಿಗೆ ಅಡಾಪ್ಟ್ ಮಾಡ್ಕೋತಾಳೆ. ಹೇಳಲೇ ಇಲ್ಲ ಅಂದರೆ ಅವಳಿಗೆ ತುಂಬ ಕಷ್ಟ ಆಗುತ್ತೆ. ಅದೇ ಥರ ಗಂಡು ಮಗುಗೂ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇಬ್ಬರು ಹ್ಯಾವ್ ಟು ಸ್ವಿಚ್ ರೋಲ್ಸ್. ಈಗ ಒಂಥರ ಸ್ಟೀರಿಯೋ ಟೈಪಲ್ಲಿ ಫಿಟ್ ಆಗೋದೇ ಇಲ್ಲ, ಆ ಥರ ಬಂದುಬಿಟ್ಟಿದೆ ಈಗ ಕಾಲ. ಸೊ ಆ ಕಾಲಕ್ಕೆ ತಕ್ಕಂಗೆ ಆ ಗಂಡು ಮಗುಗೂ ಎಲ್ಲ ಹೇಳ್ಕೊಂಡು ಆ ಥರ ಚಿಕ್ಕಂದಿನಿಂದ ಈಗ ಬರೋ ಜನ್ರೇಷನ್ ಆ ಥರ ಪ್ಲ್ಯಾನ್ ಮಾಡಿದ್ರೆ ಫ್ಯೂಚರಲ್ಲಿ ಚೆನ್ನಾಗಿರುತ್ತೆ. ಈಗ ನೀವು ಇಷ್ಟು ದಿನ ಮೆಡಿಟೇಷನ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅದು ನಿಮ್ಮ ಫ್ಯಾಮಿಲಿ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ? ನಿಮ್ಮ ಫ್ಯಾಮಿಲಿ ಮೇಲೆ ಏನಂದರೆ ಒಂದು ಮೆಡಿಟೇಷನ್ ಸೈಡ್ ಎಫೆಕ್ಟ್ಸ್ ಏನಂದರೆ ನಿಮ್ಮ ಕೋಪ ಎಲ್ಲ ಕಮ್ಮಿ ಆಗೋಗುತ್ತೆ, ಟಾಲರೆನ್ಸ್ ಜಾಸ್ತಿ ಆಗುತ್ತೆ, ಪೇಷಂಟು ಜಾಸ್ತಿ ಇರುತ್ತೆ. ಆಮೇಲೆ ಒಂದು ಪರಿಸ್ಥಿತಿನ ನಾವು ಒಂದೇ ಥರ ನೋಡೋಕ್ಕಿಂತ ಈ ಕಡೆಯಿಂದ ಲೆಫ್ಟು ರೈಟು ಒಂದು ಆಬ್ಜೆಕ್ಟ್ ಮುಂದೆ ಇಟ್ಕೊಂಡು ಈ ಒಂದು ಆ್ಯಪಲ್ ಅಂತ ಇಟ್ಕೊಂಡ್ರೆ ಈ ಕಡೆಯಿಂದ ನೋಡಿ ಆ ಕಡೆ ಒಂದು ಸ್ಥಿತಿನ ಈ ಕಡೆ ಎಲ್ಲ ಕಡೆನೂ ನೋಡಿಕೊಂಡು ಎಂಥ ಡಿಸಿಷನ್ ತೊಗೋಬೇಕು ಅನ್ನೋ ಕ್ಲಾರಿಟಿ ಬರುತ್ತೆ. ಸೊ ಅದರಲ್ಲಿ ನಾನು ಎಲ್ಲ 100% ಕರೆಕ್ಟು ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಕ್ಲಾರಿಟಿ ಬರೋದ್ರಿಂದ ಓಕೆ. ಮತ್ತು ನಿಮ್ಮದು ಇಂಟ್ಯೂಷನ್ ಜಾಸ್ತಿ ಆಗುತ್ತೆ. ನಾನು ಈ ಸ್ಟೆಪ್ ತೊಗೊಂಡ್ರೆ 10 ಸ್ಟೆಪ್ ಆದಮೇಲೆ ನಾನು ಎಲ್ಲಿರುತ್ತೆ ಈ ಪರಿಸ್ಥಿತಿ ಅನ್ನೋದು
ಇಟ್ ಹ್ಯಾಪನ್ಸ್ ಓನ್ಲಿ ಬೈ ಮೆಡಿಟೇಷನಿಂದ. ಸೊ ನಿಮ್ಮ ಕ್ಲಾರಿಟಿ ಬಂದು ನಿಮ್ಮ ಇಂಟ್ಯೂಷನ್ ಇದ್ದರೆ ಖಂಡಿತ ಮಾಸ್ಟರ್ ಗೈಡೆನ್ಸ್ ಇದ್ದೇ ಇರುತ್ತೆ. ಮಾಸ್ಟರ್ ಈಸ್ ಅಂಡರ್ ಕರೆಂಟ್ ಥರ. ನಾವು ಕಾನ್ಸ್ಟೆಂಟ್ ರಿಮೆಂಬ್ರೆನ್ಸಲ್ಲಿ ಮಾಡಿ ಮಾಡಿ ಇಷ್ಟು ವರ್ಷ ಒಂಥರ ಅಂಡರ್ ಕರೆಂಟ್ ಥರ. ಆವಾಗ ಒಂದು ವಯಸ್ಸಾದಮೇಲೆ ಒಂದು ನಮ್ಮ ಮಾಡಬೇಕು ಅನ್ನೋದು ಬಂದರೆ ನಾವು ಖಂಡಿತ ಆ ಡೈರೆಕ್ಷನಲ್ಲಿ ಮಾಸ್ಟ್ರು ಏನು ಹೇಳ್ತಾರೆ, ವಿಲ್ ಎನೇಬಲ್ ದ್ಯಾಟ್ ಟು ಗೋ ಇನ್ ದ ಡೈರೆಕ್ಷನ್. ಇಲ್ಲಾಂದರೆ ಅದಿಲ್ಲ ಅಂದರೆ ನಮ್ಗೆ ಗೊತ್ತಾಗುತ್ತೆ ಅದು ಮಾಸ್ಟರ್ ಡಸಂಟ್ ವಾಂಟ್ ಮೀ ಟು ಡೂ ದ್ಯಾಟ್. ಅದು ಎಕ್ಸೆಪ್ಟ್ ಮಾಡೋ ಮೆಚ್ಯೂರಿಟಿ ಬರುತ್ತೆ. ಇಲ್ಲ ಅದಿಲ್ಲ ನಂಗೆ ಇಷ್ಟ ಅದೇ ಹಾಗೆ ಮಾಡಬೇಕು ಅಥವಾ ಒಂಥರ ಹಠ ಮಾಡಿಕೊಂಡು ಆ ಥರ ಹೊಟ್ಟೋಗುತ್ತವೆಲ್ಲ. ಸೊ ಅವಾಗ ನಿಂಗೆ ಕ್ಲಾರಿಟಿ ಬರೋದ್ರಿಂದ ಯು ವಿಲ್ ಅಕ್ಸೆಪ್ಟ್, ವಿಲ್ ಬಿ ಕಾಮ್, ಒಂಥರ ಎಕ್ಸೆಪ್ಟ್ ಆಗುತ್ತೆ. ಅಂದರೆ ನಾನು ನನ್ನ ಲೈಫಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂತ. ನಾನು ಸೇರಿದ್ದು ಅರೌಂಡ್ 19 ಇಯರ್ಸಲ್ಲಿ. ಸೊ ನಾನು ಡಿವೈಡ್ ಮಾಡ್ಕೊಂಡ್ಬಿಟ್ಟೆ ನನ್ನ ಲೈಫನ್ನು ಒಂದು 3 ಪಾರ್ಟ್ಸಲ್ಲಿ. ಅಂದರೆ ಫಸ್ಟ್ 20 ಇಯರ್ಸ್ ಅಂದರೆ ಆದಷ್ಟು ಮಿಷನ್ಗೆ ಫಿಸಿಕಲಿ ಹೆಲ್ಪ್ ಮಾಡೋದು. ಯಾಕೆಂದರೆ ಆ ವಯಸ್ಸಲ್ಲಿ ನನ್ನ ಕೈ ಆಗುತ್ತೆ. ಒಂದು ಮಿಡ್ಲ್ ಏಜಲ್ಲಿ ನನ್ನ ಕೈಲಿ ಅಷ್ಟೊಂದು ಓಡಾಡೋಕ್ಕಾಗಲ್ಲ. ಸೊ ಆವಾಗ ನನ್ನ ರೋಲ್ ಬೇರೆ. ಆ ಥರ ನಾನೇ ಪ್ರಿಪೇರ್ ಮಾಡ್ಕೊಂಬಿಟ್ಟು ಆ ಥರ ಎಲ್ಲ ವಯಸ್ಸಲ್ಲೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಐ ಹ್ಯಾಡ್ ದಟ್ ಕ್ಲಾರಿಟಿ. ಸೊ ಇಟ್ ಈಸ್ ಸ್ಮೂತ್. ಸೊ ಈಗ ಚೇಂಜ್ ಇನ್ ರೋಲ್ ಅಂತ ಹೇಳ್ತಾ ಇದ್ರಿ. ಸೊ ಐ ಅಬ್ಸರ್ವ್ ನಾವು ಯು ಆರ್ ಮೂವಿಂಗ್ ಇನ್ ಟು ಆರ್ಟ್ಸ್. ಸೊ ಅದಿಲ್ಲಿಂದ ಹವ್ಯಾಸ ಎಲ್ಲಿಂದ ಬಂತು? ಪೇಂಟಿಂಗ್ ಹವ್ಯಾಸ ಯಾವಾಗ ಬಂತು, ಹೇಗೆ ಬಂತು? ಅದು ಚಿಕ್ಕಂದ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬಟ್ ಏನಂದರೆ ಆ್ಯಸ್ ಪ್ಯಾಂಡಮಿಕ್ ವಾಟ್ ಎವರ್ ಏನು ಮಾಡೋದೋ ಗೊತ್ತಿಲ್ಲ. ತುಂಬ ಆರ್ಟಿಸ್ಟು ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ತುಂಬ ಜನ ಆರ್ಟಿಸ್ಟ್ ಆದರು. ಸೊ ನಾನು ಒಬ್ಬಳು ಅದರಲ್ಲಿ. ಏನಂದರೆ ವಾಟ್ ಪುಷ್ಡ್ ಮೀ ಟು ದ್ಯಾಟ್ ಇಸ್ ಅದು ಸ್ಪಿರಿಚುಯಾಲಿಟಿಗೆ ತುಂಬ ಕ್ಲೋಸ್ ಆಗಿರೋದು. ನಾನೆಲ್ಲ ಈ ಆಕ್ರಲಿಕ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್ ಅಂದರೆ ಅವರೆಲ್ಲ ಆರ್ಟಿಸ್ಟ್ ಎಲ್ಲ ನೋಡ್ತಿದ್ದೆ. ಅದೆಲ್ಲ ಸ್ವಲ್ಪ ಮಾಡಿದೆ ಫ್ಯೂ ಇಯರ್ಸ್ ಬ್ಯಾಕ್. ಅದು ನನಗೆ ಅಷ್ಟು ವಾಟರ್ ಕಲರ್ ಮೇಲೆ ಅಷ್ಟೇನು ಆಸಕ್ತಿ ಇರಲಿಲ್ಲ. ಅದೇನು ಒಂದು ಪೇಪರು, ನೀರು, ನಾವು ಅದನ್ನ ಏನು ಅಷ್ಟೊಂದು ಪೇಪರು, ಬರೀ 1-2 ತೆಂಗಿನ ಮರ, ಆಮೇಲೆ ಅದೇನು ಹಳೆ ಮನೆ, ಅದನ್ನು ಟೈಲ್ಡ್ ಮಂಗಳೂರು ಟೈಲ್ಸ್ ಹಾಕಿರೋ ರೂಫು, ಅಷ್ಟೇ ತಾನೇ ವಾಟರ್ ಕಲರು ಅಂತ ಅನ್ಕೋತಾ ಇದ್ದೆ. ಯಾವಾಗ ಪ್ಯಾಂಡಮಿಕ್ ಶುರುವಾಗಿ ಅದರ ಮೇಲೆ ಸ್ವಲ್ಪ ಯೂಟ್ಯೂಬೆಲ್ಲ ನೋಡಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆದಮೇಲೆ ಸಡನ್ನಾಗಿ ಅದೇನೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಾನು ಏನು ಅಬ್ಸರ್ವ್ ಮಾಡೋದು ಅಂದರೆ ನಮ್ಮ ಸ್ಪಿರಿಚುವಲ್ ಒಳಗಡೆ ಇರೋದು ದಟ್ ಆ ಸ್ಟೇಟ್ ಇಟ್ ಕಮ್ಸ್ ಔಟ್ ಅಂತ ನಾನು ದಟ್ಸ್ ವಾಟ್ ಮೈ ಫೀಲಿಂಗ್ ಇಸ್. ಈಗ ಅಕ್ರಲಿಕ್ಕು, ಆಯಿಲ್ ಪೇಂಟಿಂಗ್ ಎಲ್ಲ ನಮ್ಮ ಕಂಟ್ರೋಲಲ್ಲಿರುತ್ತೆ. ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ಅಳಿಸ್ಬೋದು. ಈ ವಾಟರ್ ಕಲರ್ ಆ ಥರ ಅಲ್ಲ. ಅದೇನೆಂದರೆ ಒಂದು ಕಡೆ ನೀರು ಹಾಕ್ತೀವಿ, ಇನ್ನೊಂದು ಕಡೆ ಪೇಂಟ್ ಹೋಗುತ್ತೆ. ಸೊ ದಟ್ ಫ್ಲೆಕ್ಸಿಬಿಲಿಟಿ, ನಾನು ಏನು ಫ್ಲೆಕ್ಸಿಬಿಲಿಟಿ, ಐ ವಾಂಟ್ ಟು ಬಿಕಮ್ ಫ್ಲೆಕ್ಸಿಬಲ್ ಸ್ಪಿರಿಚುವಲಿ. ಪ್ರಾಬಲಿ ದಟ್ ಈಸ್ ಎ ಪ್ರಾಕ್ಟಿಸ್. ಹೆಂಗೆ ಫ್ಲೆಕ್ಸಿಬಲ್ ಆಗಿರೋದು, ಮನೇಲಿ ಕೂತ್ಕೊಂಡು ಹೆಂಗೆ ಫ್ಲೆಕ್ಸಿಬಲ್ ನಾನು ಪ್ರಾಕ್ಟೀಸ್ ಮಾಡಲಿ, ಕಷ್ಟ ಅದು. ಸೊ ಐ ಥಿಂಕ್ ದಿಸ್ ಇಸ್ ಎನ್ ಎಕ್ಸಸೈಸ್. ಐ ಆಲ್ಸೋ ಸಿ ದಿಸ್ ವಾಟರ್ ಕಲರ್ ಇಸ್ ಅ ಸ್ಪಿರಿಚುವಲ್ ಆ್ಯಕ್ಟಿವಿಟಿ, ನಾಟ್ ಲೈಕ್ ಎನ್ ಆರ್ಟ್ ಆ ಥರ. ಸೊ ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಬಿ, ನನಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅನ್ನೋ ಇದು ಕೊಡುತ್ತೆ ಅಂತ. ಇಷ್ಟೆಲ್ಲ ಜೊತೆ ನಿಮಗೆ ಸುಮಾರು ಚಾರಿಜಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಒನ್ ಅಥವಾ ಹತ್ರದಲ್ಲಿ. ಸೊ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿತ್ತು? ಚಾರಿಜಿ ಹೌ ಡು ಯು ಡಿಸ್ಕ್ರೈಬ್ ಸಚ್ ಎ ಮ್ಯಾಗ್ನಾನಿಮಸ್ ಪರ್ಸನ್. ಅವ್ರದ್ದು ಏನು ಬೆಳಗ್ಗೆಯಿಂದ ಏನು ಆಸ್ಪೆಕ್ಟು, ಅವ್ರು ಎಷ್ಟು ನಮ್ಮನ್ನು ಮೋಲ್ಡ್ ಮಾಡಿದ್ರು ಅಂದರೆ, ಅವರು ಒಂದು ಮೌಂಟನ್ಗೆ ಹೋದರೆ ಆ ಶೇರ್ಪಾ ನಮ್ಮ ಸಾಮಾನೆಲ್ಲ, ನೀವು ಮೌಂಟನ್ ಹೆಂಗೆ ನೀವು ಹೋಗಿದ್ದೀರಾ ನಮ್ಗೆ ಗೊತ್ತಾಗತ್ತಲ್ಲ, ಒಂದು ಶೇರ್ಪಾ ಇರುತ್ತಾರೆ, ಆಮೇಲೆ ಗೈಡು, ಮತ್ತು ನಮ್ಮ ಸಾಮಾನೆಲ್ಲ ತೊಗೊಂಡು ಹೋಗ್ಬಿಟ್ಟು ಇಲ್ಲಿ ಹೋಗು, ಅಲ್ಲಿ ಹೋಗು, ಹಿಂಗೆ ಹೋಗಬಾರ್ದು, ಹಂಗೆ ಹೋಗಬಾರ್ದು, ಇಲ್ಲಿಟ್ಕೋ, ಆ ಥರ ಹಿ ವಾಸ್ ಲೈಕ್ ಅ ಶೇರ್ಪಾ. ಹೊಸ ಅಭ್ಯಾಸಿ ಬಂದರು, ಅವರು ಹಾಗೆ ಅಂದರೆ ಫಸ್ಟ್ ಟೈಮ್ ಸಿಟ್ಟಿಂಗ್ ಸಹಜ್ ಮಾರ್ಗನ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋರು ಹೊಸ ಅಭ್ಯಾಸಿಗೆ. ನಮಗೆ ಆಶ್ಚರ್ಯ, ಒಂಥರ ಬುಕ್ಕಲ್ಲಿ ಹೆಂಗೂ ಓದ್ಬೋದು ಅವರು, ಬಟ್ ಅವರೆಲ್ಲ ಅಷ್ಟೇ ಒಂದು ಇಂಟ್ರೆಸ್ಟಿಂದ, ಅಂದರೆ ಹಿ ಈಸ್ ಲೈಕ್ ದಟ್ ಶೇರ್ಪಾ ಥರ ಕರ್ಕೊಂಡು ಹೋಗೋರು ಆ ಥರ. ವಿಲ್ ಕ್ಲೈಮ್ ದ ಮೌಂಟನ್ ಈವನ್ ಫಾರ್ ದ ಫಸ್ಟ್ ಅಭ್ಯಾಸಿ. ಸೊ ಸಚ್ ಅ ಹಂಬಲ್ ಪರ್ಸನ್, ಸಚ್ ಹ್ಯೂಮಿಲಿಟಿ, ಸಚ್ ಹ್ಯೂಮನ್ನೆಸ್. ದ ಹ್ಯೂಮನ್ ಪೋರ್ಷನ್ ಅಂದರೆ ದ ಏಕ್ಸ್ ಆ್ಯಂಡ್ ಪೇನ್ಸ್ ಆಫ್ ಎ ಹ್ಯೂಮನ್ ಬೀಯಿಂಗು ನಾವು ನೋಡಿದ್ವಿ ಪಕ್ಕದಲ್ಲಿದ್ದು. ತುಂಬ ಕಷ್ಟ, ಆಸ್ಟ್ರ್ ಬರೋದು ತುಂಬ ಕಷ್ಟ. ಜನರಲಿ ನಾನು ಸಹ ನೋಡಿದಾಗ ಇಲ್ಲಿ ನಮ್ಮ ಹಾರ್ಟ್ಫುಲ್ನೆಸ್ ಅಲ್ಲಿ ಗುರುಡಮ್ ಅನ್ನೋದಿಲ್ಲ.
ಸೊ ಅವರು ಸಹ ಸಾಮಾನ್ಯ ನಮ್ ತರಾನೇ ಹೌದು. ಜೀವನ ಮಾಡ್ತಾರೆ, ನಮ್ ಜೊತೆನೆ ಓಡಾಡ್ಕೊಂಡು, ಹೌದು. ನಮ್ ತರಾನೇ ಬಟ್ಟೆ ಹಾಕೊಂಡು. ಹೌದು. ಆ ಸಿಂಪ್ಲಿಸಿಟಿ ಏನ್ ಅನ್ಸುತ್ತೆ ನಿಮಗೆ? ಅದೇ ಒಂದು ಮ್ಯಾಗ್ನೆಟ್. ನಿಮ್ಗೆ ಒಂಥರ ಹಿಂದಿನಲ್ಲಿ ಹೇಳ್ತಾರ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಥರ ಕ್ಲಿಯರ್ ಆಗಿದೆ, ಏನು ಬೂಟಾಟಿಕೆ ಇಲ್ಲ. ಇಟ್ ಈಸ್ ವಾಟ್ ಇಟ್ ಈಸ್. ಸೊ ನಾವು ಮಾಸ್ಟರ್ ನಾನು ನಿಮ್ಮ ಥರಾನೇ ಅನ್ನೋ ಕಾನ್ಫಿಡೆನ್ಸ್ ಕೊಡ್ತಾರೆ. ನಾನು ಈ ದಾರಿನಲ್ಲಿ ಬಂದಿದ್ದೀನಿ, ನೀವೇನು ಮಾಡ್ತಿದ್ದೀರೋ ನಾನು ಮಾಡಿದ್ದೀನಿ. ಒಂಥರ ಹಿಂದೆಯಿಂದ ನಮ್ಮನ್ನು ಪುಷ್ ಮಾಡಿ, ಯಾವಾಗ ನಾವು ತುಂಬ ಡೌನ್ ಆಗಿಬಿಡ್ತೀವೋ ಆ ಮೋಟಿವೇಶನ್ ಕೊಟ್ಕೊಂಡು ಹಿಂದೆ ನಮಗೆ ಪುಷ್ ಮಾಡ್ತಿತ್ತು. ಇವಾಗ ದಾಜಿಯವರು ಬಂದ್ರೆ ಒಂಥರ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಅವರು, ಯಾವುದೇ ಫೀಲ್ಡ್ ಅಲ್ಲಿ ಇರಲಿ. ಅವ್ರೀಗ ಹಾರ್ಟ್ಫುಲ್ನೆಸ್ ಅಂತ ಒಂದು ಸಂಸ್ಥೆ ಏನೇನು ಕೈ ಹಾಕ್ತಿದ್ವಿ, ಎಲ್ಲಾ ಸಂಸ್ಥೆ ಎಲ್ಲ ಒಂದು ಏರಿಯಾಲು ರೆವಲ್ಯೂಷನ್. ಈಗ ಟ್ರೀ ಪ್ಲಾಂಟೇಶನ್ ಅಲ್ಲಿ ಇರ್ಬೋದು, ಸ್ಪಿರಿಚುಯಾಲಿಟಿಲಿ ಇರ್ಬೋದು. ನಿಮ್ಗೆ ಏನ್ ಅನ್ಸುತ್ತೆ ಅವ್ರದ್ದು ವಿಷನ್ಗಳು ನೋಡಿದ್ರೆ? ನಾನು ಅಂದರೆ ನನ್ನ ಪ್ರಕಾರ ಏನಂದರೆ, ಎವ್ರಿ ಮಾಸ್ಟರ್ ಅವ್ರಿಗೆ ಒಂದು ಟೆಂಪ್ಲೇಟ್ ಐ ಥಿಂಕ್ ಅವ್ರ ಮೇಲೆ ಬ್ರೈಟರ್ ವರ್ಲ್ಡಿಂದ ಕೊಟ್ಬಿಡೋದು, ದೇ ವುಡ್ ಬಿ ಗಿವನ್ ಅನಿಸುತ್ತೆ. ಬಾಬೂಜಿದು ರಿಸರ್ಚ್ ಅಂದರೆ ಅಷ್ಟೊಂದು ರಿಸರ್ಚ್, ಅವ್ರದ್ದು ಓದಿರೋದು ಕಂಪ್ಲೀಟ್ ವರ್ಕ್ಸ್ ಎಲ್ಲ ನಮ್ಮ ಫಸ್ಟೆಲ್ಲ ಅರ್ಥ ಆಗ್ತಾನೆ ಇರಲಿಲ್ಲ ಅದೇನು ಅಂತ, ಸುಮ್ಮನೆ ಆದರೂ ಓದ್ತಿದ್ವಿ. ಬಟ್ ಇವಾಗ ದಾಜಿ ಅದನ್ನು ತುಂಬ ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ. ಸೊ ನಮಗೆ ಸರಳವಾಗಿ ಅರ್ಥ ಆಗುತ್ತೆ. ಬಟ್ ಆಮೇಲೆ ನಾವು ಚಾರಿಜಿ ಕಾಲದಲ್ಲಿ ಬಾಬೂಜಿಯವರ ಅಭ್ಯಾಸಿನೆಲ್ಲ ಕರ್ಕೊಂಡು ಅವರೆಲ್ಲ ಕಥೆಯೆಲ್ಲ ಹೇಳುವಾಗ ಅಷ್ಟೊಂದು ಸಿಂಪಲ್ಲಾಗಿದ್ದರು ಪಾಪ. ಯಾವುದೋ ಹಳ್ಳಿನಲ್ಲಿ ಜನ ಜಾಸ್ತಿ ಇರಲಿಲ್ಲ. ಸೊ ಅವರಿಗೆ ತುಂಬ ಫ್ರೀಯಾಗೆ ಬಾಬೂಜಿ ಜೊತೆಲೇ ಅವ್ರು ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ಅದಾದಮೇಲೆ ಚಾರಿಜಿ ಅವ್ರದ್ದು ತುಂಬ ಜನ, ಅಂದರೆ ಅವರು ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ರು ಜಾಸ್ತಿ. ಚಾರಿಜಿ ಯಾವ್ಯಾವ ಐ ಥಿಂಕ್ 160 ಕಂಟ್ರೀಸಲ್ಲಿ ನಮ್ಮದು ತುಂಬ ಟ್ರಾವೆಲ್ ಮಾಡಿದ್ದಾರೆ. ಹಿ ಹಸ್ ಟಚ್ಡ್ ಅಷ್ಟೊಂದು ಜನದ್ದು ಪರ್ಸ್ನಲ್ಲಾಗಿ ಗೊತ್ತಿರೋ ಥರ ಹಿ ವುಡ್ ಇಂಟ್ರ್ಯಾಕ್ಟ್. ಸೊ ದಟ್ ವಾಸ್ ಹಿಸ್ ಏನು ಹೇಳೋದು ಪ್ಲಸ್ ಪಾಯಿಂಟ್, ದಟ್ ಅವರೊಂಥರ ಮ್ಯಾಗ್ನೆಟ್ ಥರ, ಜನ ಹಾಗೆ ದುಂಬಿ ಥರ ಬಂದ್ಬಿಡೋರು. ಇವಾಗ ಏನಂದರೆ ಇನ್ನೂ ವಿಶಾಲವಾಗಿ ಮಾಡೋದು ನಮಗೆ ಕನ್ಸ್ಕೊಳ್ಳ ಅನ್ಸ್ಕೊಂಡಿಲ್ಲ. ಚಾರಿಜಿ ಮಾಡಿದ್ರೆ ಇಷ್ಟೊಂದು ದೊಡ್ಡದಾಗತ್ತಾ ಆಶ್ರಮ, ನಾವೇನೋ ಮಣಪಾಕಂ ಅಷ್ಟು ದೊಡ್ಡದು ಅಂತ ನಮ್ಗೆ ಅದೇ ತುಂಬ ದೊಡ್ಡದು ಅಂತ ಅನಿಸೋದು. ಇದು ನೋಡಿಬಿಟ್ರೆ ವಿಶಾಲವಾಗಿ ನಿಜವಾಗ್ಲೂ ಇದನ್ನು ಐ ಥಿಂಕ್ ವೆರಿ ಸೂನ್ ಫುಲ್ ಗ್ಲೋಬ್ ಇಟ್ ವಿಲ್ ಕವರ್. ಕೊನೆಗೆ ಮುಗ್ಸಕ್ಕೆ ಮುಂಚೆ ಒಂದು ರ್ಯಾಪಿಡ್ ಫೈರ್ ರೌಂಡ್. Sure. ಸೊ ಐ ವಿಲ್ ಜಸ್ಟ್ ಸೇ ಒಂದು ವರ್ಡ್ ಹೇಳ್ತೀನಿ, ಅದಕ್ಕೆ ರೆಸ್ಪಾಂಡ್ ಆಗಿ ನಿಮ್ದು ವ್ಯೂಸ್ ಏನು ಆ ವರ್ಡ್ ಮೇಲೆ, 1 or 2 words ಅಲ್ಲಿ. ಸೊ ಇದೇ ಕ್ವೆಶನ್ಸ್ ಎಲ್ಲರಿಗೂ ಕೇಳ್ತೀನಿ ನಾನು ಬಂದವ್ರಿಗೆಲ್ಲ. ಸೊ ಆವಾಗ ಏನಾಯ್ತು, ಬೇರೆಯವ್ರದ್ದೆಲ್ಲ ಪರ್ಸ್ಪೆಕ್ಟಿವ್ಸ್ ಅದೇ ಇದಕ್ಕೆ ಎಷ್ಟು ಜನದ್ದು ಎಷ್ಟು ಪರ್ಸ್ಪೆಕ್ಟಿವ್ಸ್ ಇರುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ನಿಮ್ ಪ್ರಕಾರ ಜೀವನ ಅಂದ್ರೆ ಏನು? ಜರ್ನಿ. ಆಧ್ಯಾತ್ಮ ಅಂದ್ರೆ ನೆಸೆಸಿಟಿ. ಧ್ಯಾನ ಅಂದ್ರೆ ಪ್ರಾಕ್ಟೀಸ್. ಕರ್ಮ ಅಂದ್ರೆ ಅದನ್ನ ದಾಟಕ್ಕಾಗಲ್ಲ, ಅದನ್ನ ಐ ಹ್ಯಾವ್ ಟು ಗೋ ಥ್ರೂ ಇಟ್. ಭಕ್ತಿ ಅಂದ್ರೆ ಮೋಸ್ಟ್ ಎಸೆನ್ಷಿಯಲ್. ಜೀವನದ ಗುರಿ ಟು ಬಿ ಒನ್ ವಿತ್ ದ ಲಾರ್ಡ್. ಪ್ರಾರ್ಥನೆ ಎವ್ರಿ ಡೇ. ಬದಲಾವಣೆ ಅಂದ್ರೆ ಕಾನ್ಸ್ಟೆಂಟ್. ಅಂದ್ರೆ ನಾನೆಲ್ಲ ಇಂಗ್ಲಿಷಲ್ಲಿ ಹೇಳಿದ್ದೀನಿ, ಪರವಾಗಿಲ್ಲ. ಮನಶಾಂತಿ ಅಂದ್ರೆ ಬೈ ಪ್ರಾಡಕ್ಟ್. ನಿಮ್ ಪ್ರಕಾರ ಅಂತಿಮ ಸತ್ಯ ಅಂದ್ರೆ ದಟ್ ಹಿ ಇಸ್ ದೇರ್ ವೇಟಿಂಗ್ ಫಾರ್ ಮೀ. ನೀವು ಇಷ್ಟು ಬಿಸಿ ಟೈಮಲ್ಲೂ ನಮ್ಗೆ ಟೈಮ್ ಕೊಟ್ಟು ಬ್ಯೂಟಿಫುಲ್ ಕಾನ್ವರ್ಸೇಷನ್ ವಿ ಹ್ಯಾಡ್. Thanks. I mean, this was one of the unique, conversations, only revolving under relationship. Because it was a lot of other things also you get used to. This is specifically revolved around relationship and family life and all. It was beautiful conversation. Thanks a lot. Thanks. It was very nice having you.